ಶ್ರೀ ಗುರುಭ್ಯೋ ನಮಃ. ಶ್ರೀ ಸೂಕ್ತ 6ನೇ ಮಂತ್ರ. ಆದಿತ್ಯವರ್ಣೇ ತಪಸೋ ದ್ವಿಜಾತೋ ವನಸ್ಪತಿಸ್ತವ ವೃಕ್ಷೋತ್ಥ ಬಿಲ್ವಃ ತಸ್ಯ ಫಲಾನಿ ತಪಸಾನುದಂತು ಮಾಯಾಂತರಾಯಾಶ್ಚ ಬಾಹ್ಯ ಅಲಕ್ಷ್ಮೀಃ. ಆನಂದ ಋಷಿಃ ತಿಷ್ಟುಪ್ಛಂದಃ ಮಹಾಲಕ್ಷ್ಮೀರ್ದೇವತಾ ಆಂ ಬೀಜಂ ಶ್ರೀಂ ಶಕ್ತಿಃ ಹ್ರೀಂ ಕೀಲಕಂ ಆರೋಗ್ಯ ಐಶ್ವರ್ಯ ಅಭಿವೃದ್ಧಯೇ ವಿನಿಯೋಗಃ. ಈ ಮಂತ್ರವನ್ನು ಜಪ ಮಾಡ್ತಾ ಮಹಾಲಕ್ಷ್ಮಿಯನ್ನು ಧ್ಯಾನ ಮಾಡ್ತಿದ್ರೆ ನಮಗೆ ಆರೋಗ್ಯ ಸಿಗತ್ತೆ, ಐಶ್ವರ್ಯ ಅಭಿವೃದ್ಧಿ ಆಗುತ್ತೆ. ಧ್ಯಾನ ಶ್ಲೋಕ ಹೀಗಿದೆ: ಉದ್ಯದಾದಿತ್ಯ ಸಂಕಾಶಾಂ ಬಿಲ್ವಕಾನನ ಮಧ್ಯಗಾಂ ತನುಮಧ್ಯಾಂ ಶ್ರಿಯಂ ಧ್ಯಾಯೇತ್ ಅಲಕ್ಷ್ಮೀ ಪರಿಹಾರಿಣೀಂ. ಉದ್ಯದಾದಿತ್ಯ ಸಂಕಾಶಂ, ಉದಯಿಸ್ತಿರುವ ಸೂರ್ಯನಂತೆ ಆಕೆಯ ಛಾಯೆ, ಮತ್ತು ಇರುವಂತಹ ಜಾಗ ಬಿಲ್ವದ ಕಾಡು. ಕಾನನ ಅಂದರೆ ಕಾಡು, ಫಾರೆಸ್ಟ್. ಬಿಲ್ವ ಮರಗಳು ಇರುವಂತಹ ಕಾಡಿನಲ್ಲಿ ವಾಸ ಮಾಡ್ತಿದ್ದಾಳೆ. ಮೃದುವಾಗಿರುವಂತಹ ಚಿಕ್ಕದಾಗಿರುವಂತಹ ಸೊಂಟ. ತನುಮಧ್ಯಾಂ ಶ್ರಿಯಂ, ಅಂತಹ ಲಕ್ಷ್ಮಿಯನ್ನು ಧ್ಯಾನಿಸ್ತೀನಿ. ಧ್ಯಾಯೇತ್, ಯಾತಕ್ಕೋಸ್ಕರ? ಅಲಕ್ಷ್ಮೀ ಪರಿಹಾರಿಣೀಂ. ಅಲಕ್ಷ್ಮಿ ನೆನ್ನೆ ನೋಡಿದ್ವಲ್ಲ, ಆ ಬಡತನವನ್ನು ಹೋಗಿಸುವಂತಹ ಮಹಾಲಕ್ಷ್ಮಿಯನ್ನು ಈ ರೀತಿಯಾಗಿ ಧ್ಯಾನಿಸ್ತೀನಿ. ಪ್ರಸಿದ್ಧವಾದ ಮಂತ್ರ, ಶ್ರೀ ಸೂಕ್ತವೇ ಪ್ರಸಿದ್ಧ. ಅದರಲ್ಲೂ 6ನೇ ಮಂತ್ರ ಆಯುರ್ವೇದದಲ್ಲಿ ಬಹಳ ಪ್ರಾಶಸ್ತ್ಯ ಇದೆ. ಯಾಕೆ? ಬಿಲ್ವ ಅಂತ ಪದ ಬಂದಿರೋದ್ರಿಂದ, ವನಸ್ಪತಿ ಅನ್ನುವಂತಹ ಪದ ಬಂದಿರೋದ್ರಿಂದ ಈ ಶ್ರೀ ಸೂಕ್ತವು ಆಯುರ್ವೇದದಲ್ಲಿಯೂ ಉಲ್ಲೇಖ ಆಗಿದೆ. ಹೇ ಆದಿತ್ಯವರ್ಣೆ, ಅರುಣೋದಯದ ಬಣ್ಣ ಭಗವತಿಗೆ. ಲಲಿತೆಗೂ ಅದೇ, ಲಕ್ಷ್ಮಿಯೂ ಲಲಿತೆ ತಾನೆ. ಹೇ ಆದಿತ್ಯವರ್ಣೆ, ತವ ನಿನ್ನ ತಪಸ್ಸಿನಿಂದ ವನಸ್ಪತಿ ಅಥ ಬಿಲ್ವಃ ವೃಕ್ಷಃ ಅಧಿಜಾತಃ. ಇದು ಮೈನ್ ಸೆಂಟೆನ್ಸ್. ಭಗವತಿಯ ತಪಸ್ಸಿನಿಂದ ಬಿಲ್ವ ವೃಕ್ಷ ಹಾಗೂ ವನಸ್ಪತಿ ವೃಕ್ಷಗಳು ಹುಟ್ಕೊಳ್ತು. ಕತೆ ಬರುತ್ತೆ ಶಿವಪುರಾಣದಲ್ಲಿ. ಒಂದಾನೊಂದು ಕಾಲದಲ್ಲಿ ಇಡೀ ಭೂಮಿಯೇ ಮರುಭೂಮಿ ಆಗ್ಬಿಟ್ಟಿತ್ತು. ಭಗವತಿ ತಿನ್ನಕ್ಕೆ, ಕುಡಿಯೋಕ್ಕೆ ಗಿಡ ಮರಗಳು ಏನೂ ಇರ್ತಿರ್ಲಿಲ್ಲ. ಭಗವತಿಯ ಘೋರ ತಪಸ್ಸು ಆಚರಿಸಿ ನಮ್ಮ ಭಕ್ತರನ್ನೆಲ್ಲ, ಮನುಷ್ಯರನ್ನೆಲ್ಲ ಕಾಪಾಡಬೇಕು ಅಂತ ಹೇಳಿ ತಪಸ್ಸನ್ನು ಆಚರಿಸಿ, ಆ ತಪಸ್ಸಿನಿಂದ 2 ಮರಗಳು ಉದ್ಭವ ಆಯಿತು. ಅದೇ ಒಂದು ವನಸ್ಪತಿ ವೃಕ್ಷ, ಇನ್ನೊಂದು ಬಿಲ್ವ ವೃಕ್ಷ. ವನಸ್ಪತಿ ಮತ್ತು ಬಿಲ್ವ 2 ಮೆಡಿಸಿನಲ್ ಹರ್ಬ್ಸ್ ಕಮ್ಯುನಿಟಿಗೆ ಸೇರುತ್ತೆ. ಈ ವನಸ್ಪತಿ ಅಂದರೆ ಫಲ ಕೊಡುತ್ತೆ, ಹೂ ಕೊಡದೇನೆ ಫಲ ಕೊಡುತ್ತೆ. ಆದರೆ ನಮ್ಮದು ಮಾವಿನ ಹಣ್ಣು ಆ ಥರ ಎಲ್ಲ ಇರುತ್ತಲ್ಲ, ಅದು ಹೂವನ್ನು ಕೊಟ್ಟು ಆಮೇಲೆ ಹಣ್ಣು ಕೊಡುತ್ತೆ. ಈ ವನಸ್ಪತಿ ನೇರ ಹಣ್ಣನ್ನು ಕೊಡುತ್ತೆ. ಅದೆಲ್ಲ ಮೆಡಿಸಿನಲ್ ಕ್ವಾಲಿಟಿ ಆಗಿರುವಂತಹ ಮರಗಳು, ಎಲೆಗಳು ಮತ್ತು ಹಣ್ಣುಗಳೆಲ್ಲ. ಅದೇ ರೀತಿಯಾಗಿ ಬಿಲ್ವವೂ ಅಷ್ಟೆ. ಆಯುರ್ವೇದದಲ್ಲಿ ಬಿಲ್ವಕ್ಕೆ ತುಂಬ ಒಳ್ಳೆ ಪ್ರಾಶಸ್ತ್ಯ ಕೊಟ್ಟಿದ್ದಾರೆ. ಬಿಲ್ವದ ಬುಡವನ್ನು ತಿಂದರೆ ಕೆಲವು ಪರಿಹಾರ ಆಗದೇ ಇರುವಂತಹ ಜ್ವರ, ರೋಗಗಳೆಲ್ಲ ಹೋಗುತ್ತೆ ಅಂತ. ಬಿಲ್ವ ಎಲೆ ತಗೊಂಡ್ರೆ ಹೊಟ್ಟೆ ನೋವು, ಆಮೇಲೆ ಲೂಸ್ ಮೋಷನ್ಸ್ ಈ ಥರ ಎಲ್ಲ ಆಗುತ್ತಲ್ಲ, ಅದೆಲ್ಲ ನಿವಾರಣೆ ಆಗುತ್ತೆ. ಹಲವಾರು ಆಯುರ್ವೇದದಲ್ಲಿ ಉಲ್ಲೇಖ ಇದೆ. ಮತ್ತು ನಮಗೆ ಗೊತ್ತಿರೋ ಹಾಗೆ ಬಿಲ್ವ ಈಶ್ವರನಿಗೆ ಬಹು ಪ್ರೀತಿ, ಲಕ್ಷ್ಮಿಗೂ ಬಹು ಪ್ರೀತಿ. ಬಿಲ್ವ ಮರದ ಕೆಳಗಡೆ ಲಕ್ಷ್ಮಿಯನ್ನು ಬರಮಾಡಿಕೊಂಡು ಆವಾಹನೆ ಮಾಡಿ ಅಲ್ಲಿ ಪೂಜಿಸಬೇಕು. ಬಿಲ್ವ ಮರವೇ ಲಕ್ಷ್ಮಿ ಅಂತ ಹೇಳಿ ಪೂಜಿಸಬಹುದು. ಬಿಲ್ವದ ದಳಗಳಿಂದ ಏನು ಎಲೆಗಳಿರುತ್ತಲ್ಲ, ಅದನ್ನು ಲಕ್ಷ್ಮಿ ಅಷ್ಟೋತ್ತರ, ಲಕ್ಷ್ಮೀ ಸಹಸ್ರನಾಮ, ಭಗವತಿ ಲಲಿತಾ ಸಹಸ್ರನಾಮವೂ ಮಾಡ್ಬೋದು. ಆ ಲಲಿತಾ ಸಹಸ್ರನಾಮದಲ್ಲೂ ಹೇಳಿದ್ದೀನಿ, ಪೂರ್ವ ಭಾಗದಲ್ಲೂ ಹೇಳಿದ್ದೀನಿ.
ಉತ್ತರ ಭಾಗದಲ್ಲೂ ಹೇಳಿದ್ದೇನೆ. ಭಗವತಿಗೆ ಬಿಲ್ವ ಅರ್ಚನೆಯಿಂದ ಮಾಡಿದ್ರೆ ಎಲ್ಲ ಗೊತ್ತಿಲ್ಲದೆ ಇರುವಂತಹ ನಮಗೆ ಯಾವ ಪರಿಹಾರ ಸಿಗದೇ ಇದ್ರೂ ಈ ರೋಗಕ್ಕೆ ಎಲ್ಲ ಟ್ರೈ ಮಾಡಾಯಿತು ಸ್ವಾಮೀಜಿ ಅಂತ ಹೇಳಿದ್ರು, ಕೊನೆಗೆ ಯಾವ್ದಾರು ಒಂದು ಇದೆಯಾ ಆದರೆ ಬಿಲ್ವದಿಂದ ಶ್ರೀಚಕ್ರಕ್ಕೋ ಭಗವತಿಗೋ ಲಕ್ಷ್ಮಿಗೋ ಅರ್ಚನೆ ಮಾಡಿದ್ರೆ ಬಂದಿರುವಂತಹ ರೋಗವೆಲ್ಲ ಹೋಗಿ ಗುಣಮುಕ್ತರಾಗ್ತಾರೆ. ಆ ರೀತಿಯಾಗಿ ಬಿಲ್ವ ಬಹಳ ಮುಖ್ಯ, ಈಶ್ವರನಿಗೂ ಮುಖ್ಯ, ಭಗವತಿಗೂ ಮುಖ್ಯ. ಆ ಬಿಲ್ವ ಹಾಗೂ ವನಸ್ಪತಿ ನಿನ್ನ ತಪಸ್ಸಿನಿಂದ ಹುಟ್ಕೊಳ್ತು. ತಸ್ಯ ಫಲಾನಿ, ತಸ್ಯ ತಪಸಾ ಫಲಾನಿ, ಆ ತಪಸ್ಸಿಂದ ಫಲ ಏನಾಯಿತು? ಅಂತರಾಯ ಮಾಯಾ ಬಾಹ್ಯ ಅಲಕ್ಷ್ಮೀ ನುದಂತು. ನುದಂತು ಅಂದರೆ ಸಂಹಾರ ಮಾಡೋದು, ಡೆಸ್ಟ್ರಾಯ್ ಮಾಡೋದು. ಏನು? ನಿನ್ನ ತಪಸ್ಸಿನ ಫಲವಾಗಿ ಈ 2 ಮರಗಳು ಹುಟ್ಕೊಳ್ತಲ್ವ, ಆ ಮರಗಳ ಫಲದಿಂದ, ಆ ಮರಗಳ ಎಲೆಗಳು ಹಣ್ಣುಗಳು ತಿನ್ನೋದ್ರಿಂದ ನನ್ನ ಶರೀರದ ಒಳಗಡೆ ಇರುವಂತಹ ಅಂತರಾಯ, ಶರೀರದ ಒಳಗಡೆ ಇರುವಂತಹ ಮಾಯ, ಕೆಟ್ಟ ಗುಣಗಳು, ಕೆಟ್ಟ ವಾಸನೆಗಳು, ಇನ್ನರ್ ನೆಗೆಟಿವಿಟೀಸ್, ಹಾಗೂ ಬಾಹ್ಯದಲ್ಲಿರುವಂತಹ ದಾರಿದ್ರ್ಯತೆ, ಬಾಹ್ಯ ಅಲಕ್ಷ್ಮೀ ನುದತು, ಅದನ್ನು ಕ್ಷಣಮಾತ್ರದಲ್ಲಿ ಹೊರಟೋಗ್ಲಿ ಹಾಗೆ ಅಂತ ಪ್ರಾರ್ಥನೆ. ಒಳ್ಳೆಯ ಮಂತ್ರ. ಇದೊಂದೇ ಒಂದು ಮಂತ್ರವನ್ನು ಸತತವಾಗಿ ಜಪ ಮಾಡ್ತಿದ್ರೆ ಶರೀರದಲ್ಲಿರುವಂತಹ ಎಲ್ಲ ರೋಗ ಬಾಧೆ ಹಾಗೂ ಸರ್ವ ಸಂಪತ್ ಪ್ರಾಪ್ತಿಯಾಗತ್ತೆ. ಶ್ರೀ ಸೂಕ್ತ 7ನೇ ಮಂತ್ರ. ಉಪಯಿತು ಮಾಂ ದೇವಸಖ ಕೀರ್ತಿಶ್ಚ ಮಣಿನಾ ಸಹ ಪ್ರಾದುರ್ಭೂತೋಸ್ಮಿ ರಾಷ್ಟ್ರೇಸ್ಮಿನ್ ಕೀರ್ತಿವೃದ್ಧಿಂ ದದಾತು ಮೇ. ಕುಬೇರ ಋಷಿ ಅನಷ್ಟುಪ್ಛಂದಃ ಮಣಿಮಾಲಿನಿ ಮಹಾಲಕ್ಷ್ಮೀರ್ದೇವತಾ. ಓಂ ಶ್ರೀಂ ಬೀಜಂ ಮಂ ಬ್ಲೂಂ ಶಕ್ತಿಃ ಶ್ರೀಂ ಕೀಲಕಂ ರತ್ನಸಿದ್ಧಿ ಭೂತಭಯ ನಿವಾರಣೆ ಚ ವಿನಿಯೋಗ. ಈ ಮಂತ್ರವನ್ನು ಜಪ ಮಾಡ್ತಿದ್ರೆ ರತ್ನಸಿದ್ಧಿಗಳು ಪ್ರಾಪ್ತಿಯಾಗತ್ತಂತೆ, ಹಲವಾರು ರತ್ನಗಳು, ಮತ್ತು ಭೂತ ಪ್ರೇತದ ಭಯ ನಿವಾರಣೆ ಆಗುತ್ತೆ ಅಂತ ಈ ಮಂತ್ರದ ಫಲ. ಧ್ಯಾನ ಶ್ಲೋಕ ಹೀಗಿದೆ. ರಾಜರಾಜೇಶ್ವರಿ ಅಮ್ಮನವರನ್ನು ಈ ಶ್ಲೋಕವನ್ನು ಹೇಳಿ ಧ್ಯಾನ ಮಾಡಿದ್ರೆ ಎಲ್ಲ ವಿಧವಾದ ರತ್ನಗಳು ಹಾಗೆ ಭೂತ ಪ್ರೇತದ ಭಯ ನಿವಾರಣೆ ಆಗುತ್ತೆ ಅಂತ ಧ್ಯಾನ ಶ್ಲೋಕ. ರಾಜರಾಜೇಶ್ವರೀಂ ಲಕ್ಷ್ಮೀಂ ವರದಾಂ ಮಣಿಮಾಲಿನೀಂ ದೇವೀಂ ದೇವಪ್ರಿಯಂ ಕೀರ್ತಿಂ ವಂದೇ ಕಾಮ್ಯಾರ್ಥ ಸಿದ್ಧಯೇ. ಸರಳವಾಗಿದೆ ಧ್ಯಾನ ಶ್ಲೋಕ. ಆ ರಾಜರಾಜೇಶ್ವರಿಯು ನನಗೆ ಎಲ್ಲ ಕಾಮ್ಯಾರ್ಥವನ್ನು ಕೊಡಲಿ, ಕುತ್ತಿಗೆಯಲ್ಲಿ ಎಲ್ಲ ರೀತಿಯಾದ ಆಭರಣವನ್ನು, ಅದು ಮಣಿ ಆಭರಣವನ್ನು ಹಾಕೊಂಡು ವಿರಾಜಿಸ್ತಿದ್ದಾಳೆ ಅಂತ ಹೇಳುತ್ತೆ ಆ ಧ್ಯಾನ ಶ್ಲೋಕ. ಸರಿ, ಇನ್ನು ಮಂತ್ರ ಏನು ಹೇಳುತ್ತೆ? ಹೇ ದೇವಸಖಃ. ದೇವಸಖ ಅಂದರೆ ಯಾರು? ಕುಬೇರ. ಸಖ ಅಂದರೆ ಸ್ನೇಹಿತ, ಫ್ರೆಂಡ್. ದೇವ ಅಂದರೆ ಭಗವಂತ, ಭಗವಂತನ ಸ್ನೇಹಿತ ಅಂತ ಕುಬೇರ. ಯಾವ ಭಗವಂತ? ದೇವಸಖ ಅಂದರೆ ಪರಮೇಶ್ವರ, ಈಶ್ವರನ ಸ್ನೇಹಿತ ಕುಬೇರ. ಹೇ ದೇವಸಖ. ಶಂಕರರು ಶಿವಾನಂದ ಲಹರಿಲಿ ಹೇಳ್ತಾರೆ, ಕರಸ್ಥೆ ಹೇಮಾದ್ರೌ ಗಿರೀಶ ನಿಕಟಸ್ಥೆ ಧನಪತೌ ಗೃಹಸ್ಥೆ ಸ್ವರ್ಭೂಜ ಅಮರಸುರಭಿಚಿಂತಾಮಣಿಗಣೆ ಶಿರಸ್ಥೆ ಶೀತಾಂಶೌ ಚರಣಯುಗಳಸ್ಥೆ ಕಿಲ ಶುಭೆ ಕಮರ್ಥಂ ದಾಸ್ಯೇಹಂ ಭವತು ಭವದರ್ಥಂ ಮಮ ಮನಃ. ಎಷ್ಟು ಚೆನ್ನಾಗಿದೆ ಶ್ಲೋಕ ಇದು. ಕರಸ್ಥೆ ಹೇಮಾದ್ರೌ ಗಿರೀಶ ನಿಕಟಸ್ಥೆ ಧನಪತೌ. ಹೇ ಗಿರೀಶ, ಈಶ್ವರ, ನಿನ್ನ ಹತ್ರ ಸದಾ ಇರುವಂತಹ ವ್ಯಕ್ತಿ ಯಾರಪ್ಪ? ಧನಪತೌ ಅಂದರೆ ಕುಬೇರ. ಕುಬೇರನಿಗೆ ಒಬ್ಬ ಅಸಿಸ್ಟೆಂಟ್, ಪರಮೇಶ್ವರನಿಗೆ ಅಸಿಸ್ಟೆಂಟು ಕುಬೇರ. ಕುಬೇರನಿಗೊಬ್ಬ ಅಸಿಸ್ಟೆಂಟ್ ಇದ್ದಾನೆ. ಅವನು ಕುಬೇರನಿಗೂ ಅಸಿಸ್ಟೆಂಟು, ಮಹಾಲಕ್ಷ್ಮಿಗೂ ಒಂದು ಅಸಿಸ್ಟೆಂಟ್, ಅಟೆಂಡರ್ ಥರ. ಅವನ ಹೆಸರು ಮಣಿಬಂಧ ಅಂತ. ಯಕ್ಷ ತಂತ್ರದಲ್ಲೆಲ್ಲ ಸುಮಾರು ವಿಸ್ತಾರವಾಗಿ ಅವನಿಗೆ ಮಂತ್ರ ಪ್ರಯೋಗಗಳೆಲ್ಲ ಇದೆ. ಇರಲಿ, ಅವನು ಎಲ್ಲ ಈ ನಿಧಿಗೆಲ್ಲ ಕಸ್ಟೋಡಿಯನ್.
ಈ ರತ್ನಗಳು ಹಾಗೆ ಈ ನಾಣ್ಯಗಳು ಇದಕ್ಕೆಲ್ಲ ಅವನೇ ಅಧಿಪತಿ. ನಾವು ಭಗವತಿಯನ್ನು ಪ್ರಾರ್ಥನೆ ಮಾಡಿದ್ರೆ ಅಥವಾ ಪರಮೇಶ್ವರನ ಪ್ರಾರ್ಥನೆ ಮಾಡಿದ್ರೆ ಭಗವಂತ ಕೊಡಲ್ಲ, ಕುಬೇರನೂ ಕೊಡಲ್ಲ. ಕುಬೇರ ಫಸ್ಟ್ ರೆಪ್ರೆಸೆಂಟೇಟಿವ್ನ ಕಳಿಸ್ತಾನೆ. ಈ ಸಾಧಕ ಏನೋ ಕೇಳ್ತಿದ್ದಾನೆ, ಧಾರ್ಮಿಕವಾಗಿದ್ದರೆ ಕೊಟ್ಟು ಬಾ ಹಾಗೆ ಅಂತ. ಸೊ ಅವರನ್ನೆಲ್ಲ ನಾವು ಈ ಮಂತ್ರದಲ್ಲಿ ಒಲಿಸ್ಕೊಳ್ಬೋದು. ಇರಲಿ, ಹೇ ದೇವಸಖ ಕುಬೇರನೇ, ಮಾಂ ಉಪಯಿತು, ನನ್ನ ಹತ್ರ ಉಪಯಿತು ಕರ್ಕೊಂಡು ಬಾ. ಏನನ್ನು ಕರ್ಕೊಂಡು ಬರಬೇಕು? ಕೀರ್ತಿಶ್ಚ, ಕೀರ್ತಿ ಮಣಿನಾ ಸಹ ಮಾಂ ಉಪಯಿತು. ಕೀರ್ತಿ ಅಂದರೆ ಇಲ್ಲಿ ಲಕ್ಷ್ಮಿ ಅಂತ ಅರ್ಥ. ಪ್ರತ್ಯೇಕವಾಗಿ ಲಕ್ಷ್ಮೀನ ಕರ್ಕೊಂಡು ಬಾ ಅಂತ ಹೇಳ್ತಿಲ್ಲ, ಕೀರ್ತಿಯೇ ಲಕ್ಷ್ಮಿ. ಕೀರ್ತಿ ಅಂದ್ರೇನು? ಪ್ರತಿಯೊಬ್ಬ ಮನುಷ್ಯನಿಗೂ ಒಳ್ಳೆ ಹೆಸರನ್ನು ಗಳಿಸ್ಬೇಕು ಸಮಾಜದಲ್ಲಿ ಬಿಡಿ, ಮನೇಲಿ ಒಳ್ಳೆ ಹೆಸರು ಗಳಿಸಿದ್ರೆ ಸಾಕು. ಹಿರಿಯರೆಲ್ಲ ಹೇಳ್ತಾರಲ್ಲ, ನಿನ್ನ ಹೆತ್ತಿರೋದಕ್ಕೋಸ್ಕರ ಕೀರ್ತಿ ತರದಿದ್ರು ಮನೆಗೆ ಕಳಂಕ ತರಬೇಡ ಹಾಗೆ ಅಂತ. ಆ ರೀತಿಯಾಗಿ ಈ ಕೀರ್ತಿ ಎನ್ನುವುದೇ ಒಂದು ಲಕ್ಷ್ಮೀ ತತ್ವ, ಪ್ರತ್ಯೇಕವಾಗಿ ಹಣ ಸಂಪತ್ತು ಅಲ್ಲ. ಸುಸಂಸ್ಕೃತವಾಗಿರದೆ ಅದು ಲಕ್ಷ್ಮಿಯ ಗುಣ. ಲಕ್ಷ್ಮಿಯ ಗುಣ ಅಂದರೆ ನಮ್ಮಲ್ಲಿರುವಂತಹ ಲಕ್ಷ್ಮೀ ತತ್ವದ ಗುಣ. ಮನೆಗೆ ಕೀರ್ತಿ, ವಂಶಕ್ಕೆ ಕೀರ್ತಿ, ಸಮಾಜಕ್ಕೆ ಕೀರ್ತಿ. ಈ ಕೀರ್ತಿ ಎಲ್ಲ ಅಂದರೆ ಲಕ್ಷ್ಮಿ ಬರೋಕ್ಕಿಂತ ಆ ಲಕ್ಷ್ಮಿಯಲ್ಲಿ ಇನ್ನೊಂದು ರೂಪವಾಗಿರುವಂತಹ ಈ ಕೀರ್ತಿ, ಒಳ್ಳೆ ಹೆಸರು, ನಾನು ಮಾಡುವಂತಹ ಧರ್ಮ ಕಾರ್ಯಗಳೆಲ್ಲ ಏನಿದೆಯಲ್ಲ ಅದೆಲ್ಲ ನನಗೆ ಕೀರ್ತಿ ತರಲಿ. ಕಮಲಜ ದೈತಾಷ್ಟಕಮಲ್ಲಿ ಆಚಾರ್ಯರು ತಿಳಿಸ್ತಾರಲ್ಲ, ಕರ್ಮಸ್ವಾತ್ಮೋಚಿತೇಷು ಸ್ಥಿರತರ ದಿಷಣಾಂ ದೇಹದಾರ್ಢ್ಯಂ ತದರ್ಥಂ ದೀರ್ಘಂ ಚಾಯುರ್ಯಶ್ಚ. ಇದು ಇಂಪಾರ್ಟೆಂಟ್ ಲೈನು. ದೀರ್ಘಂ ಚಾಯುರ್ಯಶ್ಚ ತ್ರಿಭುವನ ವಿದಿತಂ ಪಾಪ ಮಾರ್ಗಾದ್ ವಿರಕ್ತಿಂ ಸತ್ಸಂಗಂ ಸತ್ಕಥಾಯಾಃ ಶ್ರವಣಮಪಿ ಸದಾ ದೇವಿ ದತ್ವಾ ಕೃಪಾಬ್ಧೇ ವಿದ್ಯಾಂ ಶುದ್ಧಾಂ ಚ ಬುದ್ಧಿಂ ಹೇ ಕಮಲಜದಯಿತೆ ಸತ್ವರಂ ದೇಹೇ ಮಹ್ಯಂ. ಇಲ್ಲಿ ಯಶಃ ತ್ರಿಭುವನ ವಿದಿತಂ, ನನ್ನ ಕೀರ್ತಿ 3 ಲೋಕಕ್ಕೂ ಹರಡಲಿ, ಅಂತಹ ಕೀರ್ತಿಯನ್ನು ತಗೊಂಡು ಬಾ ದೇವಸಕ. ಮಣಿನಾ ಸಹ, ಆ ಮಣಿಗಳ ಜೊತೆ, ಆಭರಣದ ಆ ರತ್ನಗಳ ಜೊತೆ ಕರ್ಕೊಂಡು ಬಾ. ಅಷ್ಟೇ ಅಲ್ಲ, ಅಸ್ಮಿನ್ ರಾಷ್ಟ್ರೇ, ನಾನು ಈ ಭರತದ ಖಂಡದ ಈ ಭೂಮಿಯಲ್ಲಿ ಹುಟ್ಟಿದ್ದೀನಿ. ಅಸ್ಮಿನ್ ರಾಷ್ಟ್ರೇ ಪ್ರಾದುರ್ಭೂತಃ, ಇಲ್ಲಿ ಹುಟ್ಟಿರೋದ್ರಿಂದ ನಾನು ಕೀರ್ತಿಂ ವೃದ್ಧಿಂ ದದಾತುಮೆ, ಈ ಭೂಮಿಯಲ್ಲಿ ಹುಟ್ಟಿರೋದ್ರಿಂದ ಈ ಭೂಮಿಗೆ ಒಂದು ಸಂಪತ್ತು ಅಂತಿದೆ. ಆ ಸಂಪತ್ತು ಇಲ್ಲಿ ಮೇ ನನಗಂತ ಹಾಕಿದ್ರು, ಆ ಮೇ ಅನ್ನುವಂತಹ ಪದವನ್ನು ನಾವು ತೆಗೆದು ನಹ ಅಂತ ಹಾಕೊಂಡ್ರೆ, ಈ ಭೂಮಿಯಲ್ಲಿರುವಂತಹ ಪ್ರತಿಯೊಬ್ಬ ಮನುಷ್ಯನು ಯಾವೆಲ್ಲ ಧರ್ಮ ಕಾರ್ಯವನ್ನು ಮಾಡ್ತಾನೋ, ಆ ನನ್ನಿಂದ ಆಗುವಂತಹ ಒಳ್ಳೆ ಕಾರ್ಯಗಳು ಇಲ್ಲ ಎಲ್ಲರ ಜನರಿಂದ ಆಗುವಂತಹ ಒಳ್ಳೆ ಕಾರ್ಯಗಳು ದೇಶಕ್ಕೆ ಕೀರ್ತಿಯನ್ನು ತರಲಿ, ದೇಶಕ್ಕೆ ಸುಭಿಕ್ಷತೆಯನ್ನು ತರಲಿ. ಒಂದು ಧರ್ಮ ಕಾರ್ಯವನ್ನು ಮಾಡಬೇಕು ಅಂದರೆ ನಮಗೆ ಈ ಕೀರ್ತಿ ಹಾಗೂ ಈ ಮಣಿಗಳು ಇಸಿಕೊಳ್ಟು ಹಣ. ಆಗಿನ ಕಾಲದಲ್ಲಿ ಈ ಥರ ಕರೆನ್ಸಿ ನೋಟ್ಸ್ ಇರಲಿಲ್ವಲ್ಲ, ಟ್ರಾನ್ಸಾಕ್ಷನ್ ತಾನೆ, ಚಿನ್ನ ಕೊಟ್ಟು ಇದು ಮಾಡೋರು, ಬೆಳ್ಳಿ ಕೊಟ್ಟು ತಗೊಳ್ಳೋರು, ರತ್ನಗಳನ್ನ ವ್ಯವಹರಿಸೋರು. ಆ ರೀತಿಯಾಗಿ ಅದು ದೇಶಕ್ಕೆ ಬರಲಿ, ದೇಶದಿಂದ ನನಗೆ ಬರಲಿ ಅನ್ನುವಂತಹ ಪ್ರಾರ್ಥನೆ. ಅದ್ಭುತವಾದ ಮಂತ್ರ. ಇದೊಂದನ್ನೇ ಹೇಳ್ತಾ ಬಂದ್ರೂ ನಮಗೆ ಎಲ್ಲ ರೀತಿಯಾದ ಸಂಪತ್ತು, ಭಯ ನಿವಾರಣೆ, ರಕ್ತಸಿದ್ಧಿ ಆಗತ್ತೆ ಅಂತ ಈ ಋಷಿಯ ಸ್ತುತಿ. ಶ್ರೀ ಸೂಕ್ತ 8ನೇ ಮಂತ್ರ. ಕ್ಷುತ್ಪಿಪಾಸಾಮಲಾಂ ಜ್ಯೇಷ್ಠಾಮಲಕ್ಷ್ಮೀಂ ನಾಶಯಾಮ್ಯಹಂ ಅಭೂತಿಮಸಮೃದ್ಧಿಂ ಚ ಸರ್ವಾಂ ನಿರ್ನುದ ಮೇ ಗೃಹಾತ್. ಮಹಾವಿಷ್ಣು ಋಷಿಃ ಅನುಷ್ಠುಪ್ ಛಂದಃ ಸರ್ವ ಐಶ್ವರ್ಯಪ್ರದಾಯಿನಿ ಅಥವಾ ಗರುಡ ಮಹಾಲಕ್ಷ್ಮೀರ್ದೇವತಾ. ಕ್ಷುಂ ಬೀಜಂ, ಹಾಂ ಶಕ್ತಿಃ, ಶ್ರೀಂ ಕೀಲಕಂ, ಅಲಕ್ಷ್ಮಿನಾಶೇ ವಿನಿಯೋಗಃ. ಈ ಮಂತ್ರವನ್ನು ಜಪವನ್ನು ಮಾಡ್ತಾ ಬಂದರೆ ಅಲಕ್ಷ್ಮಿ ನಾಶವಾಗುತ್ತಂತೆ. ಧ್ಯಾನ ಶ್ಲೋಕ ಹೀಗಿದೆ: ಅಜ್ಞಾನಪಾತಕತಮಃ ಸ್ಥಿತಿಸೂರ್ಯರಶ್ಮೀಂ ದೌರ್ಭಾಗ್ಯಭೂಧರ ವಿಧರಣ ವಜ್ರಮೀಡೆ
ರೋಗಾರ್ತಿ ಘೋರಪಣಿ ಮರ್ದನ ಪಕ್ಷಿರಾಜಂ ಅಲಕ್ಷ್ಮೀ ಪದದ್ವಯಾನಾರ್ಥ ಹರಂ ಸುಖಾರ್ಥಿಂ. ಸೂರ್ಯನಂತೆ ಶೋಭಿಸ್ತಿದ್ದಾಳೆ ಈ ಗರುಡಲಕ್ಷ್ಮಿ. ಅಜ್ಞಾನ ಪಾತಕ ತಮಃ, ನಮ್ಮಲ್ಲಿರುವಂತಹ ಅಜ್ಞಾನ ಸೂರ್ಯದಂತೆ ಇರುವಂತಹ ಈ ಮಹಾಲಕ್ಷ್ಮಿ ಆ ಸೂರ್ಯನ ಕಿರಣದಿಂದ ಈ ಅಜ್ಞಾನವನ್ನು ಹೋಗಿಸ್ತಿದ್ದಾಳೆ. ಅಜ್ಞಾನ ಏನು ಅನ್ನೋದನ್ನ ಮಂತ್ರದಲ್ಲಿ ನೋಡೋಣ. ದೌರ್ಭಾಗ್ಯ ಭೂಧರ ವಿದರಣಂ ವಜ್ರಮೀಡೆ, ನಮ್ಮ ಜೀವನದಲ್ಲಿ ಬರುವಂತಹ ದೌರ್ಭಾಗ್ಯಗಳು, ಅನ್ಫಾರ್ಚುನೇಟ್ ಥಿಂಗ್ಸ್, ಅನ್ಲಕ್ಕಿ ಸಿಚುವೇಶನ್ಸ್ ಎಲ್ಲ ಹೇಳ್ತೀವಲ್ಲ, ದುಃಖ, ಆರೋಗ್ಯದ ಬಾಧೆ, ಅದೆಲ್ಲ ದೌರ್ಭಾಗ್ಯ ಭೂಧರ ವಿಧರಣ ವಜ್ರಮೀಡೆ, ಇಂದ್ರನ ವಜ್ರಾಯುಧಂತೆ ಈ ದೌರ್ಭಾಗ್ಯವನ್ನೆಲ್ಲ ಹೊಡೆದು ತುಂಡು ತುಂಡು ಮಾಡುವಂತಹ ಸಾಮರ್ಥ್ಯ ಈಕೆಗಿದೆ. ಅಷ್ಟೇ ಅಲ್ಲ, ರೋಗಾರ್ತಿ ಘೋರಪಣಿ ಮರ್ದನ ಪಕ್ಷಿರಾಜಂ, ಗರುಡದಂತೆ ಇರುವಂತಹ ಈ ಮಹಾಲಕ್ಷ್ಮಿ ರೋಗದಂತೆ ಇರುವಂತಹ ಈ ಹಾವನ್ನ, ಸರ್ಪವನ್ನ ಅದನ್ನು ಸಂಹಾರ ಮಾಡಿ, ಇದೆಲ್ಲ ಮಾಡೋದಕ್ಕೆ ಅಲಕ್ಷ್ಮೀ ಪದದ್ವಯ ಅನರ್ಥ ಸುಖಮಾರ್ಥಿಂ, ಸುಖವನ್ನು ಕೊಡುವಂತಹ ಅಲಕ್ಷ್ಮಿಯನ್ನು ಹೋಗಲಾಡಿಸುವಂತಹ ಈ ಮಹಾಲಕ್ಷ್ಮಿಗೆ ನನ್ನ ನಮಸ್ಕಾರ ಅಂತ ಧ್ಯಾನ ಶ್ಲೋಕ. ಅದೇ ರೀತಿಯಾಗಿ ಮಂತ್ರವೂ ಇದೆ. ಏನು ಹೇಳುತ್ತೆ ಮಂತ್ರ? ಅಹಂ ನಾಶಯಾಮಿ ನಾಶಯಾಮ್ಯಹಂ. ಈ ಸಾಧಕ ಹೇಳ್ತಿದ್ದಾನೆ ಏನೋ ಈ ಶ್ರೀ ಸೂಕ್ತದ ಜಪದಿಂದ, ವಿಶೇಷವಾಗಿ ಈ ಮಂತ್ರ ಇಲ್ಲ ಎಲ್ಲ ಶ್ರೀ ಸೂಕ್ತ ಮಂತ್ರದಿಂದ ಜ್ಯೇಷ್ಠ ಲಕ್ಷ್ಮಿಯನ್ನ ನಾಶ ಮಾಡ್ತೀನಿ. ಆ ಜ್ಯೇಷ್ಠ ಲಕ್ಷ್ಮಿ ಯಾರು? ಜ್ಯೇಷ್ಠ ಲಕ್ಷ್ಮೀ ನಾಶಯಾಮ್ಯಹಂ. ಈ ಜ್ಯೇಷ್ಠ ಲಕ್ಷ್ಮಿ ಯಾರು? ಕ್ಷುತ್ ಪಿಪಾಸಾ ಮಲಾಂ ಜ್ಯೇಷ್ಠ ಲಕ್ಷ್ಮಿ. ಜ್ಯೇಷ್ಠ ಲಕ್ಷ್ಮಿ 3 ಇದು ವರ್ಕ್ ಕೆಲಸ. ನಾವು ಹಿಂದಿನ ಮಂತ್ರದಲ್ಲಿ ನೋಡಿದ್ವಿ, ಹಿಂದಿನ 2ನೇ 1 or 2 ಮಂತ್ರಸ್ ಬಿಫೋರ್, 5ನೇ ಮಂತ್ರ ಅಂದ್ಕೊಳ್ತೀನಿ. ಜ್ಯೇಷ್ಠ ಲಕ್ಷ್ಮಿ, ಮಧ್ಯ ಅಲಕ್ಷ್ಮಿ, ಕನಿಷ್ಠ ಲಕ್ಷ್ಮಿ, ಹಾಗೆ ಅಂತ. ಅದೇ ರೀತಿಯಾಗಿ ಇಲ್ಲೂ ಬರುತ್ತೆ. ಕ್ಷುತ್ ಪಿಪಾಸ ಮಲ. ಮಲ ಅಂದರೆ ಮನಸ್ಸಿನಲ್ಲಿರುವಂತಹ ದುಷ್ಟ ಗುಣಗಳು. ಪಿಪಾಸ ಅಂದರೆ ಬಾಯಾರಿಕೆ. ಕ್ಷುತ್ ಅಂದರೆ ಹಶುವು, ಬಾಯಾರಿಕೆ, ಮನಸ್ಸಲ್ಲಿರುವಂತಹ ದುರ್ಗುಣಗಳನ್ನೆಲ್ಲ ಒಡೆಯುವಂತಹ ಈ ಜ್ಯೇಷ್ಠ ಲಕ್ಷ್ಮಿಯನ್ನ, ಹೇ ಭಗವತಿ ಗರುಡ ಲಕ್ಷ್ಮಿಯೇ, ನಿನ್ನ ಆಶೀರ್ವಾದದಿಂದ ಈ ಜ್ಯೇಷ್ಠ ಲಕ್ಷ್ಮಿಯನ್ನ ಹೊಡೆದು ಹಾಕ್ತೀನಿ. ಅಷ್ಟೇ ಅಲ್ಲ, ನನ್ನ ಮನೆಯಲ್ಲಿ ಮೇ ಗೃಹಾತ್ ಅಭೂತಿ ಅಸಮೃದ್ಧಿಂ ಸರ್ವಾಂಚ ನಿರ್ಣುದ. ಇದು ಕಮೆಂಟ್ ಮಾಡ್ತಿದ್ದಾನೆ ಸಾಧಕ. ನನ್ನ ಮನೆಯಲ್ಲಿ ಮೇ ಗೃಹಾತ್ ನಿರ್ಣುದ, ಎಲ್ಲವನ್ನು ಹೋಗ್ಸು ಅಂದರೆ ಅಭೂತಿಯನ್ನು ಹೋಗ್ಸು, ಅಸಮೃದ್ಧಿಯನ್ನು ಹೋಗ್ಸು. ಈ ರೀತಿಯಾಗಿರುವಂತಹ ದುಷ್ಟ ಕೆಲಸಗಳು, ದುಷ್ಟ ವೃತ್ತಿಗಳು ಏನಾರಿದ್ರೆ ಅದು ಹೋಗ್ಸು. ಏನದು ಅಭೂತಿ, ಅಸಮೃದ್ಧಿ? ಅಭೂತಿ ಅಂದರೆ ಮಿಸ್ಫಾರ್ಚೂನ್ ಅಂತ ಅರ್ಥ. ಅಕಾಲದಲ್ಲಿ ಮೃತ್ಯು, ಅದೆಲ್ಲ ಅಭೂತಿ. ಭೂತಿ ಅಂದರೆ ಐಶ್ವರ್ಯ, ಅಭೂತಿ ಅಂದರೆ ಐಶ್ವರ್ಯ ಇಲ್ಲದಿರೋದು, ಬಡತನ. ಸಮೃದ್ಧಿ ಅಂದರೆ ಮತ್ತೆ ಸಿರಿವಂತಿಕೆ. ಅಸಮೃದ್ಧಿ ಅಂದರೆ ಅದು ಒಂದು ರೀತಿಯಾಗಿ ಬಡತನ, ಪಾವರ್ಟಿನೇ. ಈ 5 ಹೋಗಿಸ್ಬೇಕಂತೆ. ಯಾವುದು? ಕ್ಷುತ್, ಪಿಪಾಸ, ಮಲ, ಅಭೂತಿ, ಅಸಮೃದ್ಧಿ. ಇದನ್ನ ಮೇ ಗೃಹಾತ್, ನನ್ನ ಮನೆಯಿಂದ ದೂರ ಮಾಡು. ಮನಸ್ಸಿನಲ್ಲಿ ಮೇ ಗೃಹಾತ್ ಅಂತ ಹೇಳಿದ್ರು, ಅಂದರೆ ನಾವು ಉಚ್ಚಾರಣೆ ಮಾಡಬೇಕಂದ್ರೆ ಮೇ ಗೃಹಾತ್ ಅಂತ ಹೇಳಿದ್ರು, ಮನಸ್ಸಿನಲ್ಲಿ ಮೇ ಅಂದರೆ ಅದನ್ನು ನಹ ಅಂತ ಮಾಡ್ಕೊಳ್ಬೇಕು, ಇಲ್ಲ ವಹ ಅಂತ ಮಾಡ್ಕೊಳ್ಬೇಕು. ಯಾಕಂದರೆ ಮನೆಯಿಂದ ಹೋಗಲಿ, ರಾಜ್ಯದಿಂದ ಹೋಗಲಿ, ದೇಶದಿಂದ ಹೋಗಲಿ, ಇಡೀ ಭೂಮಂಡಲವೇ ಸುಭಿಕ್ಷವಾಗಿರಲಿ, ಆ ರೀತಿಯಾಗಿ ಲೋಕಕ್ಷೇಮಾರ್ಥವಾಗಿ ಪ್ರಾರ್ಥನೆ ಮಾಡಿದ್ರೆ ಎಲ್ಲರ ಮನೆಯಲ್ಲಿಯೂ, ಎಲ್ಲ ರಾಜ್ಯದಲ್ಲಿಯೂ ಲಕ್ಷ್ಮಿಯ ಆಶೀರ್ವಾದದಿಂದ ಚೆನ್ನಾಗಿರುತ್ತೆ. ಸರಿ, ಹಶು, ಬಾಯಾರಿಕೆ, ಮನಸ್ಸಿನ ದುಷ್ಟಗುಣಗಳು ಹಾಗೂ ಬಡತನ ಮತ್ತು ಅಕಾಲದಲ್ಲಿ ಆಗುವಂತಹ ತೊಂದರೆಗಳನ್ನೆಲ್ಲ ಹೋಗಿಸು ಅಂತ ಆಯಿತು. ಇದು ಸಾಧಾರಣವಾದ ಅರ್ಥ. ಇಲ್ಲಿ ಈ ಬೇಸಿಕ್ ನೆಸೆಸಿಟೀಸ್ ಆಫ್ ಲೈಫ್ ಅಂತ ಹೇಳ್ತೀವಲ್ಲ, ಊಟ, ಮತ್ತು ಉಳಿಯೋಕ್ಕೊಂದು ಜಾಗ, ಮತ್ತು ಮೈಯನ್ನು ಕಾಪಾಡ್ಕೊಳ್ಳೋಕ್ಕೆ ಬಟ್ಟೆ, ವಸ್ತ್ರ, ಈ 3ರಲ್ಲಿ ತುಂಬ ಮುಖ್ಯ ಯಾವುದು ಅಂತ ನೋಡಿದ್ರೆ ವಸ್ತ್ರ ಬೇಕು. ಆದರೂ
ಏನೋ ಒಂದು ಹಾಕೊಂಡು ಇದ್ಬಿಡ್ಬೋದು. ಉಳಿಯೋಕ್ಕೆ ಜಾಗ ಬೇಕಾ? ಖಂಡಿತ ಬೇಕು. ಆದರೂ ಗುಹೆಗಳಿದೆ, ಎಲ್ಲೋ ಹೇಗೋ ಒಂದು ವ್ಯವಸ್ಥೆ ಮಾಡ್ಕೊಂಡು ಇದ್ಬಿಡ್ಬೋದು. ಹೇಗೆ ಪ್ರಾಣಿಗಳು ಹೇಗಿರ್ತಾರೋ ಹಾಗೆ ಇರ್ಬೋದು. ಎಲ್ಲೋ ಒಂದು ಶೆಡ್ಡಲ್ಲಿ ಮಲ್ಕೊಳ್ಳೋದು, ಭಿಕ್ಷುಕರೆಲ್ಲ ಇರ್ತಾರಲ್ಲ ಹಾಗೇಗೋ ಮಾಡ್ಬೋದು. ಆದರೆ ಈ ಬಾಯಾರಿಕೆ ಹಾಗೂ ಹಸಿವನ್ನು ತಡೆಯೋಕ್ಕಾಗತ್ತಾ? ಬಟ್ಟೆ ಇದ್ರೂ ಸರಿ, ಇಲ್ಲದೇ ಇದ್ರೂ ಸರಿ, ನಾವು ಒಂದು ಕಡೆ ಉಳಿಯೋಕ್ಕೆ ಜಾಗ ಇದ್ರೂ ಸರಿ, ಇಲ್ಲದೇ ಇದ್ರೂ ಸರಿ, ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ, ಆದರೂ ಮಾಡ್ಕೊಳ್ತೀವಿ ಅಂತ ಹೇಳೋಣ ಇವಾಗ. ಆದರೆ ಬಾಯಾರಿಕೆ ಹಸಿವು ಖಂಡಿತವಾಗ್ಲೂ ಆಗಲ್ಲ. ಸರಿಯಾದ ಸಮಯದಲ್ಲಿ ಊಟ ಆಗ್ತಿರಬೇಕು, ಬಾಯಾರಿಕೆಗೆ ನೀರು ಪಾನೀಯಗಳು ತಗೊಳ್ತಿಲ್ಲ ಅಂದರೆ ಮುಗೀತು. ಆ ರೀತಿಯಾದಂತಹ ಏನಿದೆ ದಾರಿದ್ರ್ಯ ಏನಿದೆ ಅದು ನಿನ್ನ ಆಶೀರ್ವಾದದಿಂದ, ಗರುಡ ಲಕ್ಷ್ಮಿಯಿಂದ ಅದು ಹೊರಟೋಗ್ಲಿ. ಇದು ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡಿದ್ರೆ ಈ ಹಸಿವನ್ನು ಶರೀರದ ಅವಲಂಬನೆ, ಅಂದರೆ ಶರೀರದ ಮೇಲೆ ನಮಗೆ ಎಲ್ಲರಿಗೂ ಒಂದು ದೃಢವಾದ ಈ ಅಭಿಮಾನ ಇದೆ, ಡಿಸೈರ್ ಆಫ್ ದ ಬಾಡಿ. ಈ ಶರೀರವನ್ನು ಚೆನ್ನಾಗಿ ಕಾಪಾಡ್ಕೊಳ್ಬೇಕು, ಎಷ್ಟು ಕಂಫರ್ಟ್ ಕೊಡಬೇಕು, ಇದಕ್ಕೆ ಪ್ಯಾಂಪರಿಂಗ್ ಮಾಡಬೇಕು, ಹೀಗೆಲ್ಲ ಅನ್ಸುತ್ತಲ್ಲ. ಅದು ಈ ಬಾಯಾರಿಕೆಗೆ ಆಧ್ಯಾತ್ಮಿಕವಾಗಿ ಸಂದೇಶ, ಅದು ಸಂಕೇತ. ಪಿಪಾಸ, ಮನಸ್ಸಿನ ಆಸೆಗಳು. ಹಲವಾರು ಆಸೆಗಳನ್ನ ಕಟ್ಟಿರ್ತೀವಿ ಮನಸ್ಸಿನಲ್ಲಿ, ಅನೇಕ ಜನ್ಮಗಳಿಂದ ಬರ್ತಾ ಇರುತ್ತೆ ಆಸೆಗಳು. ಆಸೆನ ಪೂರೈಸೋದಕ್ಕೆ ಈ ಶರೀರವನ್ನು ತಗೊಳ್ತೀವಿ, ಎಲ್ಲೋ ಹೋಗ್ತೀವಿ, ಯಾರನ್ನೋ ಕಟ್ಕೊಳ್ತೀವಿ, ಏನೋ ಮಾಡ್ತೀವಿ. ಅದು ಪಿಪಾಸದ ಸಂಕೇತ ಅದು. ಮತ್ತು ಮಲ ಅನ್ನೋದು ಬುದ್ಧಿಯ ದುರ್ಗುಣ, ಈ ಇಂಡಿವಿಜುವಾಲಿಟಿ, ಈ ಅಹಂಕಾರ. ಈ ಕ್ಷುತ್ ಪಿಪಾಸ ಮಲ ಅನ್ನೋದು ಬಾಡಿ, ಮೈಂಡ್, ಇಂಟೆಲೆಕ್ಟ್, ಅಲ್ಲಿ ಬರುವಂತಹ ದುಷ್ಟ ಗುಣಗಳು, ಅದನ್ನು ಸರಿ ಮಾಡ್ಕೊಳ್ಬೇಕು, ಆಧ್ಯಾತ್ಮಿಕವಾದ ಅರ್ಥ. ಅದೇ ರೀತಿಯಾಗಿ ಅಭೂತಿ ಅಂದರೆ ನಮಗಿರುವಂತಹ ಅವಿದ್ಯೆ, ಅಜ್ಞಾನ, ನಿಜಸ್ವರೂಪದ ಅರಿವಿಲ್ಲದೆ ಇರೋದ್ರಿಂದ ಅದು ಅಭೂತಿ. ನಿಜವಾದ ಭೂತಿ ಅದು ಜ್ಞಾನ. ಮತ್ತು ಸಮೃದ್ಧಿ ಅಂದರೆ ಸಿರಿವಂತಿಕೆ, ಅಸಮೃದ್ಧಿ ಅಂದರೆ ಬಡತನ ಅಂತ ಹೇಳಿದೆ. ಆಧ್ಯಾತ್ಮಿಕವಾಗಿ ಇನ್ನೊಬ್ಬರನ್ನು ನೋಡಿ ಕಂಪೇರ್ ಮಾಡ್ತೀವಲ್ಲ, ಅದು ಅಸಮೃದ್ಧಿಗೆ ಕಾರಣ. ತೃಪ್ತಿ ಇಲ್ಲದೆ ಇರೋದು ಅಸಮೃದ್ಧಿಗೆ. ಈ ರೀತಿಯಾಗಿ ಸ್ಥೂಲವಾಗಿ ಈ ಹಸಿವು, ಬಾಯಾರಿಕೆ, ದುಷ್ಟಗುಣಗಳನ್ನೆಲ್ಲ ಹೋಗಿಸುವಂಥ ಒಂದು ಪ್ರಾರ್ಥನೆ. ಬಡತನ ಹಾಗೂ ಅಕಾಲದಲ್ಲಿ ತೊಂದರೆ ಬರುವಂತಹ ಅದನ್ನು ಹೋಗಿಸುವಂಥ ಪ್ರಾರ್ಥನೆ. ಆದರೆ ಆಧ್ಯಾತ್ಮಿಕ ದೃಷ್ಟಿಯಿಂದ ಶರೀರದ ಮೇಲೆ ಇರುವಂತಹ ಅಭಿಮಾನ ಕಮ್ಮಿ ಮಾಡ್ಕೊಳ್ಬೇಕು, ಮನಸ್ಸಿನಲ್ಲಿರುವಂತಹ ಹಲವಾರು ಆಸೆಗಳನ್ನು ಕಮ್ಮಿ ಮಾಡಿಕೊಂಡು ತೃಪ್ತರಾಗಬೇಕು, ಅಹಂಕಾರವನ್ನು ಜಾಸ್ತಿ ಬೆಳೆಸ್ಕೊಂಡು ದುರಹಂಕಾರದಿಂದ ಇಲ್ಲದೇ ಇರೋದನ್ನು ಕಮ್ಮಿ ಮಾಡ್ಕೊಳ್ಬೇಕು, ಆತ್ಮಜ್ಞಾನವನ್ನು ಪಡೆದು ಅಜ್ಞಾನವನ್ನು ಹೋಗಿಸೋ ಥರ ಅಭ್ಯಾಸ ಮಾಡ್ಕೊಳ್ಬೇಕು, ಮತ್ತು ಇನ್ನೊಬ್ಬರು ನೋಡಿ ಕಂಪೇರ್ ಮಾಡೋದನ್ನು ಕಮ್ಮಿ ಮಾಡಬೇಕು. ಅದೇ ಆಧ್ಯಾತ್ಮಿಕವಾದ ಅರ್ಥ. ಆ ರೀತಿಯಾಗಿ ಆಧ್ಯಾತ್ಮಿಕ ಹಾಗೂ ಸ್ಥೂಲ ಅರ್ಥವನ್ನು ಅರ್ಥ ಮಾಡಿಕೊಂಡು ಈ ಮಂತ್ರವನ್ನು ಜಪ ಮಾಡ್ತಾ ಬಂತಿದ್ರೆ ಗರುಡ ಮಹಾಲಕ್ಷ್ಮಿಯ ಆಶೀರ್ವಾದ ನಮಗಾಗುತ್ತೆ. ಆವಾಗ ತೃಪ್ತರಾಗ್ಬೋದು, ನಾವೆಲ್ಲ ಜೀವನ್ಮುಕ್ತರೇ ಆಗ್ಬೋದು. ಶ್ರೀ ಸೂಕ್ತ 9ನೇ ಮಂತ್ರ. ಗಂಧದ್ವಾರಾಂ ದುರಾದರ್ಶಾಂ ನಿತ್ಯಪುಷ್ಟಾಂ ಕರೀಷಿಣೀಂ ಈಶ್ವರೀಂ ಸರ್ವಭೂತಾನಾಂ ತಾಮಿಹೋಪಹ್ವಯೇ ಶ್ರಿಯಂ. ಪ್ರಸಿದ್ಧವಾದ ಮಂತ್ರ. ಪೂಜಾ ವಿಧಿಯಲ್ಲಿ ಭಗವಂತನಿಗೆ ಪೂಜೆ ಮಾಡ್ತಿರ್ಬೇಕಂದ್ರೆ ಈ ಮಂತ್ರವನ್ನು ಹೇಳಿಕೊಂಡೆ ಗಂಧವನ್ನು ಸ್ವಾಮಿಗೆ ಸಮರ್ಪಣೆ ಮಾಡ್ತೀವಿ. ಎಲ್ಲರಿಗೂ ಗೊತ್ತಿರುವಂತಹ ಮಂತ್ರ. ಮಹಾವಿಷ್ಣು ಋಷಿ ಅನುಷ್ಠುಪ್ ಛಂದ ಮಹಾಲಕ್ಷ್ಮೀರ್ದೇವತಾ ಗಂ ಬೀಜಂ ಹ್ರೀಂ ಶಕ್ತಿ ಶ್ರೀಂ ಕೀಲಕಂ ಧನಧಾನ್ಯ ಪ್ರಭುತ್ವ ಪ್ರಾಪ್ತಿ ಸಿದ್ಧಯೇ ವಿನಿಯೋಗ. ಅದೇ ರೀತಿಯಾಗಿ ಧನಧಾನ್ಯ, ಎಲ್ಲ ಸಂಪತ್ತು, ಪ್ರಭುತ್ವ, ಭೂಲೋಕದಲ್ಲಿ ಅಥವಾ ಭೂಮಿಯಲ್ಲಿ ಒಂದು ಹೆಸರು ಮಾಡುವಂತಹ ಸಾಮರ್ಥ್ಯ, ಒಂದು ಈಶಿತ್ವ ಸಿದ್ಧಿ ಈ ಮಂತ್ರದ ಅನುಷ್ಠಾನದಿಂದ, ಉಪಾಸನೆಯಿಂದ ಬರುತ್ತೆ ಅಂತ ವಿಧಿ. ಧ್ಯಾನ ಶ್ಲೋಕ ಹೀಗಿದೆ. ಗೋವೃಂದಾನುಗತಾಂ ಧ್ಯಾತ್ವಾ ಸುರಭೀಂ ಸಸ್ಯಮಾಲಿನೀಂ ಪೃಥುಲಾಂ ಪ್ರಾಣಿನಾಂ ಈಶಾಂ ದುರಾಧರ್ಷಾಂ ಶ್ರಿಯಂ ಅರ್ಚಯೇತ್. ಶ್ರಿಯಂ ಅರ್ಚಯೇತ್. ಶ್ರಿಯಂ ಅಂದರೆ ಮಹಾಲಕ್ಷ್ಮೀಂ ಅರ್ಚಯೇತ್, ಮಹಾಲಕ್ಷ್ಮಿಯನ್ನು ಪೂಜೆ ಮಾಡ್ತೀನಿ. ಗೋವೃಂದಾನುಗತಾಂ, ಗೋವೃಂದ ಹಸುವಿನ ಗುಂಪಿನ ಮಧ್ಯದಲ್ಲಿ ಇರುವಂಥವಳು,
ಆ ರೀತಿಯಾಗಿ ಧ್ಯಾನವನ್ನು ಮಾಡಬೇಕು. ಎಂಥ ಸುರಭಿ ಗೋವುಗಳೆಲ್ಲ ಸುತ್ತ ಇದ್ದಾಗ ಈ ಲಕ್ಷ್ಮಿ ಸುರಭಿ ಅಂತ ಇದ್ದು ಸಸ್ಯ ಮಾಲಿನಿ, ಎಲ್ಲ ವಿಧವಾದಂತಹ ಸಸ್ಯಗಳು, ವೆಜಿಟೇಷನ್, ಅಗ್ರಿಕಲ್ಚರ್ಗೆಲ್ಲ ಒಡತಿ ಏಕೆ. ಪೃಥುಲಾಂ ಬಹು ವಿಸ್ತಾರವಾಗಿದ್ದು, ಪ್ರಾಣಿನಾಂ ಈಶಾಂ ಎಲ್ಲ ಜೀವರಾಶಿಗಳಿಗೂ ಒಡತಿ. ದುರಾಧರ್ಷಾಂ ಯಾರು ಸಂಹಾರ ಮಾಡೋಕ್ಕಾಗದೇ ಇರುವಂತಹ ಅಂತಹ ಭಗವತಿಗೆ ನನ್ನ ನಮಸ್ಕಾರ. ಅರ್ಚಯೇತಂದಿದೆ, ನಮಸ್ಕಾರ ಅಂತಲೂ ತಗೊಳ್ಬೋದು. ಇಲ್ಲಿ ಏನು ಹೇಳ್ತಿದೆ ಅಂದರೆ, ಎಂತಹ ಮಹಾಲಕ್ಷ್ಮಿ, ಭೂದೇವಿ ಮಹಾಲಕ್ಷ್ಮಿಯನ್ನು ಇಲ್ಲಿ ಸ್ತುತಿಸುತ್ತಿದ್ದಾರೆ. ಅದಕ್ಕೆ ದುರಾದರ್ಶಾಂ ಅಂದರೆ ಈ ಭೂಮಿಯನ್ನು ನಾವು ಕಂಟ್ರೋಲ್ ಮಾಡ್ತೀವಿ ಅಂತ ಹೇಳ್ತೀವಿ, ನಾವು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಪೃಥುಲಾಂ ಬಹು ವಿಸ್ತಾರವಾದಂಥದ್ದು, ಭಗವಂತನ ಆಶ್ರಯ, ಅದು ಭಗವಂತನ ಅಧೀನ. ನಾವು ಹೀಗೆ ಕಂಟ್ರೋಲ್ ಮಾಡ್ತೀವಿ ಹಾಗೆ ಅಂತೆಲ್ಲ ಹೇಳ್ತೀವಿ. ನಾವು ಕಂಟ್ರೋಲ್ ಮಾಡ್ತಿಲ್ಲ, ಭೂಮಿಯನ್ನು ಹಾಳು ಮಾಡ್ತಿದ್ದೀವಿ. ಭೂದೇವಿಯನ್ನು ಸದುಪಯೋಗ ಮಾಡ್ಕೊಳ್ಳಿಲ್ಲ, ದುರುಪಯೋಗ ಮಾಡ್ಕೊಳ್ತಿದ್ದೀವಿ. ಆ ರೀತಿಯಾಗಿ ಮಂತ್ರ, ಪ್ರಸಿದ್ಧವಾದ ಮಂತ್ರ ಏನು ಹೇಳುತ್ತೆ ಅಂದರೆ, ಇಹ ತಾಂ ಶ್ರಿಯಂ ಉಪಹ್ವಯೇ, ಅದೇ ಮೈನ್ ಸೆಂಟೆನ್ಸ್. ಇಹ ಅಂದರೆ ಇಲ್ಲಿ, ಇಲ್ಲಿ ಅಂದರೆ ಇಲ್ಲಿ ನನ್ನ ಹೃದಯದಲ್ಲಿ, ಉಪಹ್ವಯೇ ಬರ್ಮಾಡ್ಕೊಳ್ತೀನಿ. ಯಾರನ್ನ? ತಾಂ ಶ್ರಿಯಂ, ಆ ಭೂದೇವಿ ಸ್ವರೂಪದಲ್ಲಿರುವಂಥ ಮಹಾಲಕ್ಷ್ಮಿಯನ್ನು ನನ್ನ ಹೃದಯದಲ್ಲಿ ಬರ್ಮಾಡ್ಕೊಳ್ತೀನಿ. ಎಂತಹ ಭೂದೇವಿ? ಗಂಧದ್ವಾರಾಂ ದುರಾದರ್ಶಾಂ ನಿತ್ಯಪುಷ್ಟಾಂ ಕರೀಷಿಣೀಂ ಸರ್ವಭೂತಾನಾಂ ಈಶ್ವರೀಂ ತಾಂ ಶ್ರಿಯಂ ಅಹಂ ಇಹ ಉಪಹ್ವಯೇ. ಇದು ಮೈನ್ ಸೆಂಟೆನ್ಸ್, ಇದು ಸೆಂಟೆನ್ಸ್ ಅನ್ವಯ. ಗಂಧದ್ವಾರಾಂ, ಭೂತಗಳಲ್ಲಿ ಪೃಥ್ವಿಗೆ ಗಂಧದ ಗುಣ, ಆಕಾಶಕ್ಕೆ ಶಬ್ದ ಒಂದೇ ಗುಣ, ವಾಯುಗೆ ಶಬ್ದ ಹಾಗೂ ಸ್ಪರ್ಶ, ಅಗ್ನಿ ಶಬ್ದ ಸ್ಪರ್ಶ ರೂಪ, ಜಲ ಶಬ್ದ ಸ್ಪರ್ಶ ರೂಪ ರಸ, ಮತ್ತು ಗಂಧ ಪೃಥ್ವಿಯಲ್ಲಿ. ಕೈಯಲ್ಲಿ ಒಂದು ಬೊಗಸೆ ನೀರು ತಗೊಂಡ್ರೆ ಆ ನೀರಲ್ಲಿ ವಾಸನೆ ಇದೆಯಾ ಇಲ್ವಾ ಅಂತ ಹೇಳ್ತೀವಿ, ಆದರೆ ಆ ನೀರಿಗೆ ಆ ವಾಸನೆ ಇಲ್ಲ. ಆ ಭೂಮಿ ಮೇಲೆ ಹರಿಯೋದ್ರಿಂದ ಈ ನೀರು ಕೆಟ್ಟು ಹೋಗಿದೆ, ಎಷ್ಟು ಚೆನ್ನಾಗಿದೆ, ರುಚಿಯಾಗಿದೆ, ರುಚಿ ಅದರದ್ದೇ ಗುಣ, ವಾಸನೆ ಚೆನ್ನಾಗಿದೆ ಹಾಗೆ ಅಂತೆಲ್ಲ ಹೇಳ್ತೀವಲ್ಲ. ಈ ತೀರ್ಥಕ್ಕೆಲ್ಲ ಈ ಸುವರ್ಣ ದ್ರವ್ಯಗಳೆಲ್ಲ ಹಾಕಿದಾಗ ಏನಾಗುತ್ತೆ, ಆ ಭೂಮಿಯಿಂದ ಬಂದಿರುವಂತಹ ಕೇಸರಿ ಎಲ್ಲ ಹಾಕಿದಾಗ ಭೂಮಿಯಿಂದ ಬಂದಿರುವಂತಹ ಆ ಪರಿಮಳ ನೀರಿಗೂ ಅಂಟ್ಕೊಳ್ಳುತ್ತೆ. ಗಂಧದ್ವಾರ ಅಂದರೆ ಇಲ್ಲಿ ಭೂದೇವಿ ಅಂತ, ಮಹಾಲಕ್ಷ್ಮಿ. ಭೂಮಿಯಲ್ಲಿ ಆ ಗುಣ ಇದೆ. ಮಳೆ ಬಂದರೆ ಗೊತ್ತಾಗುತ್ತಲ್ಲ ಎಷ್ಟು ಚೆನ್ನಾಗಿರುತ್ತೆ ಸ್ಮೆಲ್. ಗಂಧದ್ವಾರಾಂ ದುರಾದರ್ಶಾಂ, ಯಾರಿಂದಲೂ ಒಂದು ಕ್ಷಣವೂ ಆಕೆಯನ್ನು ನನ್ನ ಅಧೀನ ಮಾಡ್ಕೊಳ್ತೀನಿ ಅಂತ ಆಗಲ್ಲ ಭಗವತಿ. ದುರಾದರ್ಶಾಂ ನಿತ್ಯಪುಷ್ಟಾಂ, ಎಲ್ಲ ವಿಧವಾದ ಸದ್ಗುಣಗಳು ಆಕೆಗೆ ಇರೋದ್ರಿಂದ ಆಕೆಯನ್ನು ಆರಾಧನೆ ಮಾಡಿದ್ರೆ ನಮಗೆ ಎಲ್ಲ ಗುಣಗಳು ಬರುತ್ತೆ. ನಿತ್ಯಪುಷ್ಟಾಂ, ನಾವು ತುಂಬ ದಷ್ಟಪುಷ್ಟವಾಗಿರ್ತೀವಿ. ಭೂಮಿಯಲ್ಲಿ ಬೆಳೆಯುವಂತಹ ಎಲ್ಲ ಸಸ್ಯವನ್ನು ನಾವು ಕೆಮಿಕಲ್ಸ್ ಹಾಕದೆ ಹಾಗೆ ಸ್ವೀಕರಿಸಿದ್ರೆ ನಿತ್ಯಪುಷ್ಟಾಂ ಕರೀಷಿಣೀಂ, ಈ ಈಶಿಣೀಂ ಆಕರ್ಷಣ ಶಕ್ತಿ ಹಾಗೂ ವಶಿತ್ವ ಶಕ್ತಿ ಬರುತ್ತೆ ಭೂದೇವಿಯ ಪ್ರಾರ್ಥನೆಯನ್ನು ಮಾಡಿದ್ರೆ. ಸರ್ವಭೂತಾನಾಂ ಈಶ್ವರಿ, ಎಲ್ಲ ಜೀವಿಗಳಿಗೂ ಈಶ್ವರಿ, ವಿಶೇಷವಾಗಿ ಭಗವಂತನಿಗೆ ಈಶ್ವರಿ. ಶಿವಶಕ್ತಿಯ ಯುಕ್ತೋ ಯದಿ ಭವತಿ ಶಕ್ತಃ ಪ್ರಭವೇಂದು ಅನ್ನುವಂತಹ ಶ್ಲೋಕವನ್ನು ನೋಡಿದ್ರೆ ಭಗವಂತನಿಗೂ ಆಕೆಯ ಭಗವಂತನ ಶಕ್ತಿಯೇ, ಆ ಭಗವಂತನ ಆಬ್ಸಲ್ಯೂಟ್ ರಿಯಾಲಿಟಿನ ಆ ಕೈಯಲ್ಲಿ ಇಟ್ಕೊಂಡಿದ್ದಾಳೆ. ಅದಕ್ಕೆ ಮಾಯೆ ಅಂತ ಹೇಳೋದು. ಎಷ್ಟೇ ಹೇಳಿದ್ರು ಮಾಯೆಯನ್ನು ಡಿಫೈನ್ ಮಾಡೋಕ್ಕಾಗಲ್ಲ. ಅದನ್ನು ಮಾಯೆಗೆ ಶರಣ ಹೋದ್ರೇ ಆ ಮಾಯೆಯನ್ನು ದಾಟುವುದು. ದೈವೀಂ ಹೇಷಾಂ ಗುಣಮಯೀಂ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ, ಭಗವದ್ಗೀತೆ. ವಿವೇಕ ಚೂಡಾಮಣಿಲಿ ಮಾಯ ಸ್ವರೂಪ ಏನು ಅಂತ ಶಂಕರರು ಪ್ರಶ್ನೆ ಮಾಡಿದಾಗ, ಸನ್ಯಾಪ್ಯ ಉಭಯಾತ್ಮಿಕಾನೋ ಭಿನ್ನಾಪ್ಯ ಉಭಯಾತ್ಮಿಕಾನೋ ಸಾಂಗಾಪ್ಯ ಉಭಯಾತ್ಮಿಕಾನೋ ಮಹಾದ್ಭುತಂ ಅನಿರ್ವಚನೀಯ ರೂಪ ಅಂತಂದರು. ಮಾಯೆ ಹೇಗಿದೆ, ಅದರ ಶಕ್ತಿ ಏನು ಯಾರಿಗೂ ಗೊತ್ತಿಲ್ಲ. ಮಹಾದ್ಭುತಂ, ಅದು ಅನಿರ್ವಚನೀಯ ರೂಪ.
ದುರ್ಗಾದೇವಿಯ ಭಗವತಿಯ ಶಕ್ತಿ ಎಂಥದ್ದು ಹೇಳಕ್ಕೆ ಸಾಧ್ಯವೇ ಇಲ್ಲ. ಅನಿರ್ವಚನೀಯ, ಇನ್ಎಕ್ಸ್ಪ್ಲೈನಬಲ್. ಆ ರೀತಿಯಾಗಿ ಸರ್ವಭೂತಾನಾಂ ಈಶ್ವರಿ, ಭಗವಂತನ ಆ ಭಗವಂತನನ್ನು, ಶಿವನನ್ನು, ವಿಷ್ಣುವನ್ನು ಒಂದು ಕೈಲಿಟ್ಕೊಂಡಿರುವಂತಹ ಶಕ್ತಿ, ಅಂತಹ ಶಕ್ತಿಯನ್ನು, ಭೂದೇವಿಯನ್ನು, ಈಶಿತ್ವ ಪ್ರಾಪ್ತಿಯಾಗುವಂತಹ ಆ ಶಕ್ತಿಯನ್ನು, ಎಲ್ಲ ವಿಧವಾದ ಸದ್ಗುಣವನ್ನು ನಮ್ಮ ಅಧೀನದಲ್ಲಿಟ್ಕೊಳ್ಳುವಂತಹ ಶಕ್ತಿಯನ್ನು, ತಪಸ್ಸಿನಿಂದಲೇ ಮಾತ್ರ ಗಳಿಸಬಹುದಂತಹ ಆ ದುರಾದರ್ಶ ಶಕ್ತಿಯನ್ನು, ಗಂಧದ ಪರಿಮಳ ಇರುವಂತಹ ಆ ಶಕ್ತಿಯನ್ನು ನನ್ನ ಹೃದಯದಲ್ಲಿ ಇಹ ಆಶ್ರಯಂ ಉಪಹ್ವಯೇ ಅಂತ ಸರಳವಾದ ಮಂತ್ರ. ಶ್ರೀ ಸೂಕ್ತ 10ನೇ ಮಂತ್ರ. ಮನಸಃ ಕಾಮಮಾಕೂತಿಂ ವಾಚಃ ಸತ್ಯಮಶೀಮಹಿ ಪಶೂನಾಂ ರೂಪಮನ್ಯಸ್ಯ ಮಯಶ್ರೀಶ್ರಯತಾಂ ಯಶಃ. ಕಾಮದೇವರ್ಷಿ ಅನುಷ್ಠುಪ್ ಛಂದಃ ಮಹಾಲಕ್ಷ್ಮೀರ್ದೇವತಾ ಮಂ ಬೀಜಂ ಶಂ ಶಕ್ತಿ ಶ್ರೀಂ ಕೀಲಕಂ ವಾಕ್ಸಿದ್ಧಿ ಭಾಗ್ಯಸಿದ್ಧಿ ಚ ವಿನಿಯೋಗಃ. ಈ ಮಂತ್ರದ ಅನುಷ್ಠಾನದಿಂದ ವಾಕ್ಸಿದ್ಧಿ, ಹೇಗೆ ವಾಕ್ಸಿದ್ಧಿ ಬರುತ್ತೆ ಅಂತ ಮಂತ್ರನೇ ಹೇಳುತ್ತೆ, ಅವಾಗ ನೋಡೋಣ. ನಾವು ಆಡುವಂತಹ ಮಾತೆಲ್ಲ ಸತ್ಯವಾಗುತ್ತಂತೆ, ಅದೇ ವಾಕ್ಸಿದ್ಧಿ. ಮತ್ತು ಭಾಗ್ಯಸಿದ್ಧಿ, ನಮಗೆ ಬೇಕಾಗಿರುವಂತಹ ಎಲ್ಲ ವಸ್ತುಗಳು ಜೀವನದಲ್ಲಿ ಅದೆಲ್ಲ ಸಿಗುತ್ತಂತೆ ಈ ಮಂತ್ರದ ಅಭ್ಯಾಸ ಜಪದಿಂದ. ಧ್ಯಾನ ಹೀಗಿದೆ: ತಾಂ ಧ್ಯಾಯೇತ್ ಸತ್ಯ ಸಂಕಲ್ಪಾಂ ಲಕ್ಷ್ಮೀಂ ಕ್ಷಿರೋದನ ಪ್ರಿಯಾಂ ಖ್ಯಾತಾಂ ಸರ್ವಭೂತೇಷು ತತ್ವಜ್ಞಾನ ಬಲಕ್ರಿಯಾಂ. ತಾಂ ಧ್ಯಾಯೇತ್, ಅಂತಹ ಲಕ್ಷ್ಮಿಯನ್ನು ಧ್ಯಾನವನ್ನು ಮಾಡೋಣ. ಎಂತಹ ಲಕ್ಷ್ಮಿ? ಸತ್ಯ ಸಂಕಲ್ಪಾಂ ಲಕ್ಷ್ಮೀಂ, ಸತ್ಯವನ್ನು ನುಡಿಯುವಂತಹ ಲಕ್ಷ್ಮಿ, ಸಂಕಲ್ಪದ ಸಿದ್ಧಿ ಆಗುವಂತಹ ಲಕ್ಷ್ಮಿ, ಅದೆಲ್ಲ ಮಂತ್ರದಲ್ಲೇ ಬರುತ್ತೆ, ನೋಡೋಣ. ಕ್ಷೀರೋದನ ಪ್ರಿಯಾಂ, ಪಾಯಸ ಪ್ರಿಯ, ಪಾಯಸ ಅನ್ನ ಪ್ರಿಯ ಇದೆಯಲ್ವಾ ಸಹಸ್ರನಾಮದಲ್ಲಿ ಇದೆ, ಇಲ್ಲೂ ಅಷ್ಟೇ. ಕ್ಷೀರೋದನ ಪ್ರಿಯಾಂ ಅಂದರೆ ಪಾಯಸ ಪ್ರಿಯಾಂ, ಖ್ಯಾತಾಂ ಸರ್ವಭೂತೇಷು ತತ್ವಜ್ಞಾನ ಬಲಕ್ರಿಯಾಂ, ಎಲ್ಲ ಮನುಷ್ಯರಲ್ಲಿಯೂ ಜ್ಞಾನರೂಪಿಣಿಯಾಗಿ, ತತ್ವರೂಪಿಣಿಯಾಗಿ, ಶಕ್ತಿಯುತವಾಗಿ ಇರುವಂತಹ ಶಕ್ತಿಯೇ ಮಹಾಲಕ್ಷ್ಮಿ. ಈ ಧ್ಯಾನ ಶ್ಲೋಕದ ಸಾರಾಂಶವೇ ಮಂತ್ರ, ಅಥವಾ ಮಂತ್ರದ ಸಾರಾಂಶವೇ ಧ್ಯಾನ ಶ್ಲೋಕ ಅಂತ ತಗೊಳ್ಬೋದು. ಮಂತ್ರವನ್ನು ನೋಡಿದಾಗ ಈ ಧ್ಯಾನ ಶ್ಲೋಕ ಇನ್ನು ಸುಲಭವಾಗಿ ಅರ್ಥ ಆಗುತ್ತೆ. ಮಂತ್ರದ ಮುಖ್ಯ ಸೆಂಟೆನ್ಸ್ ಏನು? ಅಶೀಮಹಿ ಅಂತಿದೆ, ಸತ್ಯಮಶೀಮಹಿ. ಅಶೀಮಹಿ ಅಂದರೆ ನಮಗೆ ಇವೆಲ್ಲ ಸಿಗುವಂಥದ್ದಾಗಲಿ, ನಮಗೆ ಸಿಗಬೇಕು ಅಂತ ಇಚ್ಛೆ ಇದೆ. ಏನು ಸಿಗಬೇಕು ನಮಗೆ? ಈ ಅಶೀಮಹಿ ಅನ್ನೋದು ಕ್ರಿಯಾ. ಈ ಕ್ರಿಯಾಪದವನ್ನು 3 ಅಥವಾ 4 ಲಕ್ಷಣಕ್ಕೆ ಸೇರಿಸ್ಕೊಳ್ಬೇಕು. ಮನಸಃ ಕಾಮಂ ಅಶೀಮಹಿ 1, ಆಕೂತಿಂ ಅಶೀಮಹಿ 2, ವಾಚಃ ಸತ್ಯಂ ಅಶೀಮಹಿ 3, ಧನರೂಪಾತ್ ಪಶೂನಾಂ ಅಶೀಮಹಿ 4, ಧನಂ ಅಂತ ಸೇರಿಸ್ಕೊಳ್ಬೇಕು. ರೂಪಂ ಅಶೀಮಹಿ 5, ಅನ್ನಸ್ಯ ಬಾಹುಲ್ಯಾಂ ಅಶೀಮಹಿ 6, ಮಯಿ ನನ್ನಲ್ಲಿ ಶ್ರೀಹಿ ಯಶಃ ಶಯತಾಂ, ನನ್ನಲ್ಲಿ, ಮಯಿ ಅಂದರೆ ನನ್ನಲ್ಲಿ, ಶ್ರೀಹಿ ಲಕ್ಷ್ಮಿ ಸಂಪತ್ತು, ಯಶಃ, ಯಶಃ ಅಂದರೆ ವಿಕ್ಟ್ರಿ ಜಯ, ಶಯತಾಂ ನನ್ನಲ್ಲಿಯೇ ವಾಸ ಮಾಡಲಿ. ನನ್ನಲ್ಲಿ ಸದಾ ಆ ಮಹಾಲಕ್ಷ್ಮಿ ಅನುಗ್ರಹದಿಂದ ಸರ್ವ ಸಂಪತ್ತು ಹಾಗೂ ಯಶಸ್ಸು, ನಾನು ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲಿ ಯಶಸ್ಸು ಸಿಗಲಿ, ಆ ಯಶಸ್ಸು ಸಂಪತ್ತು ನನ್ನಲ್ಲಿಯೇ ಇರಲಿ. ಮೈಶ್ರಯತಾಂ ಅಂತ ಮುಗಿಯುತ್ತೆ ಇದು. ಇವಾಗ 6 ಬೇಡಿಕೆಯನ್ನು ಇಲ್ಲಿ ಕಾಮದೇವ ಮುಂದಿಡ್ತಿದ್ದಾನೆ. ಏನದು? ಮನಸಃ ಕಾಮಂ ಅಶೀಮಹಿ, ಮನಸ್ಸಿನಲ್ಲಿರುವಂತಹ ಸಂಕಲ್ಪವನ್ನು ಈಡೇರಿಸಮ್ಮ. ಮನಸಃ ಕಾಮಂ ಅಂದರೆ ಆಸೆ, ಮನಸ್ಸಲ್ಲಿರುವಂತಹ ಕಾಮನೆಲ್ಲ ನಮಗೆ ಸಿಗುವಂಥದ್ದಾಗಲಿ, ಅದೇ ಅಶೀಮಹಿ ಅಂತ ಅರ್ಥ. ಎಂತಹ ಕಾಮ? ಅವರವರ ಆಶ್ರಮಕ್ಕೆ ತಕ್ಕಂತೆ ಇರುವಂತಹ ಆಸೆಯನ್ನು ಮಾತ್ರ ಭಗವಂತ ತೃಪ್ತಿಪಡಿಸ್ತಾನೆ.
ಸಂಕಲ್ಪಗೊಳಿಸ್ತಾನೆ. ನಮ್ಮ ಸಂಕಲ್ಪ ಏನಿದೆಯೋ ಅದೇ. ಅವರವರ ಆಶ್ರಮಕ್ಕೆ ತಕ್ಕ ಹಾಗಂದ್ರೆ ಏನು, ಬ್ರಹ್ಮಚರ್ಯ ಆಶ್ರಮದಲ್ಲಿ ವೇದ ಅಧ್ಯಯನಕ್ಕೆ ಸಹಾಯ ಮಾಡುವಂತಹ ಗುರುಕುಲದ ವ್ಯವಸ್ಥೆ, ಶರೀರದಲ್ಲಿ ಶಕ್ತಿ, ಮೇಧಾಶಕ್ತಿ ಇದೆ. ಆ ಧರ್ಮದಲ್ಲಿ ನಾವು ಆಸೆ ಪಡಬೇಕಾಗಿರುವಂಥದ್ದು, ಅದನ್ನು ಕರುಣಿಸುವಂತ ಕೇಳಬೇಕು. ಇದು ಧಾರ್ಮಿಕವಾದ ಆಸೆ. ಅಧಾರ್ಮಿಕವಾದ ಆಸೆಯನ್ನು ಯಾರೂ ಕರುಣಿಸಲ್ಲ. ಅದು ನಾವೇ ವೈಯಕ್ತಿಕವಾಗಿ ಹುಟ್ಟಾಕೊಂಡು ನಾವೇ ಅದಕ್ಕೆ ಪ್ರಯತ್ನ ಪಟ್ಟು ನಾವೇ ಒಂದಲ್ಲ ಒಂದು ದಿವಸ ಬೀಳ್ತೀವಿ, ಆ ಥರ ಅಧಾರ್ಮಿಕವಾಗಿದ್ದರೆ. ಇಲ್ಲಿ ನನ್ನ ಮನಸ್ಸಿನಲ್ಲಿರುವಂತಹ ಕಾಮವನ್ನೆಲ್ಲ ಪೂರೈಸು ಅಂದರೆ, ನಾನು ಯಾವ ಆಶ್ರಮದಲ್ಲಿದ್ದೀನೋ ಆ ಆಶ್ರಮದಲ್ಲಿ ಏನು ಕಾಮ ಹೇಳಿದೆಯೋ, ಏನು ಆಸೆ ಹೇಳಿದೆಯೋ, ಧಾರ್ಮಿಕವಾದ ಆಸೆ ಏನು ಹೇಳಿದೆಯೋ ಅದನ್ನು ಪೂರೈಸು. ಬ್ರಹ್ಮಚಾರಿಯಾಗಿ ನೋಡಿದ್ವಿ. ಅದೇ ಗೃಹಸ್ಥಾಶ್ರಮದಲ್ಲಿ ದೇವತಾ ಅರ್ಚನೆಯನ್ನು ಮಾಡುವಂತಹ ಮನಸ್ಸು ಬರಲಿ, ಜಪ ಯಜ್ಞ ದಾನ ವಿಶೇಷ ಮಾಡುವಂತಹ ಗೃಹಸ್ಥಾಶ್ರಮ ಕರ್ಮಗಳಲ್ಲಿ ನನಗೆ ಆಸೆ ಬರಲಿ, ಆ ಆಸೆಯನ್ನು ಪೂರೈಸು ಅನ್ನುವಂತಹ ಪ್ರಾರ್ಥನೆ. ವಾನಪ್ರಸ್ಥಾಶ್ರಮದಲ್ಲಿ ಶರೀರದ ಶಕ್ತಿ ಹಾಗೂ ಉಪಾಸನೆ ಧ್ಯಾನ ಮಾಡೋಕ್ಕೆ ಬೇಕಾಗಿರುವಂತಹ ಮನೋವೃತ್ತಿ, ಅದು ವಾನಪ್ರಸ್ಥಾಶ್ರಮದ ಧರ್ಮ. ಹಾಗೆ ಸನ್ಯಾಸಾಶ್ರಮದಲ್ಲಿ ವೈರಾಗ್ಯ, ಜ್ಞಾನನಿಷ್ಠೆ, ತಪಸ್ಸು, ಇದೆಲ್ಲ ಸನ್ಯಾಸಕ್ಕೆ ಬೇಕಾಗಿರುವಂತಹ ಆಸೆ. ಸನ್ಯಾಸಿಗೂ ಆಸೆ ಇರಬೇಕು, ಇಂತಹ ಆಸೆ ಇಂತಹ, ಇವಾಗ ಹೇಳಿದ್ನಲ್ವ, ಜ್ಞಾನನಿಷ್ಠೆ, ತಪಸ್ಸು, ವೈರಾಗ್ಯ ಅನ್ನುವಂತಹ ಆಸೆ, ಅದನ್ನು ಕರುಣಿಸು. ಅಶೀಮಹಿ. ಮತ್ತು ಆಕೂತಿಂ ಅಶೀಮಹಿ ಎರಡನೇದು. ಆಕೂತಿಂ ಅಂದರೆ ಈ ಆಸೆಗೆ ಇನ್ನೊಂದು ಪದ ಸಂಕಲ್ಪ. ನಾವು ಸತ್ಯ ಸಂಕಲ್ಪರಾಗಬೇಕು. ಸತ್ಯ ಸಂಕಲ್ಪ ಅಂದರೆ ನಮ್ಮ ಆಶ್ರಮದಲ್ಲಿಯೂ ನಮಗೆ ಸಹಾಯ ಆಗಬೇಕು, ಮತ್ತು ಬೇರೆ ಆಶ್ರಮದಲ್ಲಿದ್ದವರು ನಾವು ಸಹಾಯ ಮಾಡುವಂತಹ ರೀತಿಯಲ್ಲಿರಬೇಕು. ಅದೇ ಸತ್ಯ ಸಂಕಲ್ಪ. ಸಂಕಲ್ಪ ಒಬ್ಬ ವ್ಯಕ್ತಿ ಮಾಡ್ದ ಅಂತಂದರೆ ಅದು ಧಾರ್ಮಿಕವಾಗಿರಬೇಕು. ಅಂತಹ ಸಂಕಲ್ಪ ಜೀವನದಲ್ಲಿ ಹಲವಾರು ಸಂಕಲ್ಪಗಳು ತಗೊಳ್ತೀವಿ. ಇಲ್ಲಿ ಸಂಕಲ್ಪ ಅಂದರೆ ಡಿಸಿಷನ್ ಮೇಕಿಂಗ್ ಪವರ್ ಅಂತ. ಜೀವನದಲ್ಲಿ ಡಿಸಿಷನ್ಸ್ ತಗೊಳ್ಬೇಕಾಗತ್ತೆ ಕೆಲವು ಸಂದರ್ಭದಲ್ಲೆಲ್ಲ. ಆ ಡಿಸಿಷನ್ಸ್ ತಗೊಳ್ಬೇಕಂದ್ರೆ ಗೊಂದಲ ಇಲ್ಲದೆ ನೇರವಾಗಿ ಭಗವಂತನ ನಂಬಿ, ಗುರುವರನ್ನ ನಂಬಿ ಅವರ ಮಾರ್ಗದರ್ಶನದಲ್ಲಿ ತಗೊಳ್ಳುವಂತಹ ಸಾಮರ್ಥ್ಯ ಇಲ್ಲಿ ಆಕೂತಿಂ. ಮೂಲತಃ ಆಕೂತಿಂ ಅಂದರೆ ಸಂಕಲ್ಪ ಅಂತ. ನಮ್ಮ ಭಾಷೆಯಲ್ಲಿ ಇವಾಗ ಸಂಕಲ್ಪ ಅಂದರೆ ಹಲವಾರು ಸಂಕಲ್ಪಗಳನ್ನು ಮಾಡ್ಕೊಂಡಿರ್ತೀವಿ. ಪೂಜೆ ಸಂಕಲ್ಪ ಅದಲ್ಲ. ಇಲ್ಲಿ ಸಂಕಲ್ಪ ಅಂದರೆ ಜೀವನದಲ್ಲಿ ನಾವು ತಗೊಳ್ಳುವಂತಹ ಡಿಸಿಷನ್ ಸರಿಯಾಗಿರಲಿ, ಅದೇ ಆಕೂತಿಂ ಅಶೀಮಹಿ. ಮೂರನೇದು ಬಹಳ ಮುಖ್ಯ, ವಾಚ ಸತ್ಯಮಶೀಮಹಿ. ನಾನು ಮಾತಾಡಬೇಕು ಅಂದರೆ ಆ ಮಾತಲ್ಲಿ ಸತ್ಯ ಇರಲಿ, ಅದು ನಮಗೆ ಬರುವಂತಹ ಆಗಲಿ. ಒಬ್ಬರನ್ನ ಮೋಸ ಮಾಡಿ ಸುಳ್ಳು ಹೇಳಬೇಕು, ಸುಳ್ಳಿಂದ ಗೆಲ್ಲಬೇಕು ಅನ್ನುವಂತಹ ಮನಸ್ಸು ನನಗೆ ಇಲ್ಲದೇ ಇರಲಿ. ಮಾತು ಬಂದರೆ ಅದು ಸತ್ಯವಾಗಲಿ, ಅಂತಹ ಮಾತು ಬರುವಂತಾಗಲಿ, ಆ ಕೃಪೆ ನಿನ್ನಿಂದ ಆಗಲಿ. ಸತ್ಯಂ ವದ ಧರ್ಮಂಚರ. ಹಲವಾರು ಸತಿ ನಾನು ಹೇಳಿದ್ದೀನಿ, ಶಂಕರರು ತೈತ್ತರೀಯದಲ್ಲಿ ಹೇಳ್ತಾರೆ, ಸತ್ಯ ಅನ್ನುವುದು ಧರ್ಮದಲ್ಲಿಯೇ ಸೇರಿದೆ ಇಲ್ವಾ, ಆದರೂ ಮಂತ್ರ ಯಾಕೆ ಉಪನಿಷತ್ ಸತ್ಯಂ ವದ ಆಮೇಲೆ ಧರ್ಮಂಚರ ಹೇಳ್ತಿದೆ ಅಂತಾದರೆ, ಎಲ್ಲ ಧರ್ಮಕ್ಕಿಂತಲೂ ಸತ್ಯವನ್ನು ನುಡಿಯುವುದು ಬಹಳ ಶ್ರೇಷ್ಠ, ಅದಕ್ಕೆ ಪ್ರತ್ಯೇಕವಾಗಿ ಸತ್ಯಂ ವದ ಅಂತ ಹಾಕಿದೆ ಅಂತ ಅಲ್ಲಿ ವಿಚಾರ ಮಾಡ್ತಾರೆ ಶಂಕರರು ತೈತ್ತರೀಯದಲ್ಲಿ. ಯೋಗಸೂತ್ರ ಹೇಳುತ್ತೆ, 12 ವರ್ಷಗಳ ಕಾಲ ಸತ್ಯವನ್ನೇ ನುಡಿತಾ ಬಂದು ಅನುಷ್ಠಾನದಲ್ಲೇ ಇದ್ದರೆ, ಅದಾದಮೇಲೆ ನಾವು ಮಾತಾಡುವಂತಹ ಪ್ರತಿಯೊಂದು ಶಬ್ದವು ವಾಕ್ಸಿದ್ಧಿ ಆಗುತ್ತೆ. ಅದನ್ನು ಹೇಳಿದ್ದು ಇಲ್ಲಿ. ವಾಕ್ಸಿದ್ಧಿ ಭಾಗ್ಯಸಿದ್ಧಿ ಚ ವಿನಿಯೋಗ. ಈ ಮಂತ್ರದ ಅನುಷ್ಠಾನ ಬಲದಿಂದ ಸತ್ಯವನ್ನೇ ನುಡಿತಾ ಇದ್ದರೆ ನಮಗೆ ವಾಕ್ಸಿದ್ಧಿ ಬರುತ್ತೆ. ನಾವು ಹೇಳಿದ್ದೆಲ್ಲ ಆಗಬೇಕು ಅಂತ ಹೇಗೆ, ಫಸ್ಟ್ ವಾಕ್ ಶುದ್ಧಿ ಆಗಬೇಕು, ವಾಕ್ ಶುದ್ಧಿಯಿಂದ ವಾಕ್ಸಿದ್ಧಿ. ಆ ವಾಕ್ಸಿದ್ಧಿಗೆ ಬೇಕಾಗಿರೋದು ಆದಷ್ಟು ಸತ್ಯದ ಮಾತು. ನಮ್ಮ ಕಾಲದಲ್ಲಿ ಆದಷ್ಟು ಅಂತ ಹೇಳಬೇಕು, ಆದಷ್ಟು ಸತ್ಯದ ಮಾತು, ಇಲ್ಲಾಂದರೆ ಮೌನದಲ್ಲಿ ಇದು ಬಿಡಬೇಕು. ಮತ್ತು ಪಶೂನಾಂ ಅಶೀಮಹಿ. ಪಶೂನಾಂ ಅಂದರೆ ಹಳೆ ಕಾಲದಲ್ಲಿ ಹಸುಗಳು, ಕುದುರೆಗಳು, ಆನೆಗಳೆಲ್ಲ ಬೇಕಾಗಿತ್ತು. ಈಗ ಅದರ ಅವಶ್ಯಕತೆ ನಮಗಿಲ್ಲ, ಇದ್ರೂ ನಾವು ಅದೆಲ್ಲ ತಗೊಳ್ಳೋಕೆ ಇಷ್ಟಪಡೋದಿಲ್ಲ. ನಮಗೆ ಇವಾಗ ಏನು ಬೇಕು, ವಾಹನಗಳು, ಮೊಬೈಲ್ ಫೋನ್ಸ್, ಲ್ಯಾಪ್ಟಾಪ್ಸ್, ಇದೆಲ್ಲ ಪಶೂನಾಂ. ಧನರೂಪಾತ್ ಪಶೂನಾಂ. ಅದನ್ನು ಅಶೀಮಹಿ ಬರುವಂಥದ್ದಾಗಲಿ. ಆಮೇಲೆ ರೂಪಂ ಅಶೀಮಹಿ. ಸುಂದರವಾಗಿ ಕಾಣಬೇಕು ನಾನು, ಪ್ರೆಸೆಂಟಬಲ್ ಆಗಿರಬೇಕು ಅಂತ ಸುಮಾರು ಜನಕ್ಕೆ ಆಸೆ ಇದೆಯಲ್ಲ, ಅದು ಬರುವಂಥದ್ದಾಗಲಿ.
ಇದಕ್ಕೆಲ್ಲ ಅರ್ಥ ಇದೆ, ಮೇಲ್ನೋಟದ ಅರ್ಥ ಸಾಕು. ಅನ್ನಸ್ಯ ಬಾಹುಲ್ಯಾಮಶೀಮಹಿ, ಬಾಹುಲ್ಯಂ ಅನ್ನೋದು ಸೇರಿಸ್ಕೊಳ್ಬೇಕು. ಅನ್ನ ನನಗೆ ಸಮೃದ್ಧಿಯಾಗಿ ಬರಲಿ. ಯಾತಕ್ಕೆ ಅನ್ನ ಸಮೃದ್ಧಿಯಾಗಿ ಬರಲಿ? ಅನ್ನ ದಾನ ಮಾಡೋದಕ್ಕೆ ಸಮೃದ್ಧಿಯಾಗಿ ಬರಲಿ. ನಾನು ಅನ್ನವನ್ನು ಪ್ರಸಾದ ರೂಪದಲ್ಲಿ ಸ್ವೀಕರಿಸಿ ಮತ್ತೆ ಧಾರ್ಮಿಕವಾಗಿ ಅನ್ನವನ್ನು ಕೊಡುವಂತಹ ಸಾಮರ್ಥ್ಯ ಅಶೀಮಹಿ ಬರಲಿ. ಈ ರೀತಿಯಾಗಿ ಬರಬೇಕು ಅಂದರೆ ಏನು? ನನ್ನಲ್ಲಿ ಶ್ರೀಹಿ ಇರಬೇಕು. ಮೈ ಶ್ರೀಹಿ ಶ್ರಯತಾಂ. ಹಣವಿದ್ದರೆ ಅದು ಧಾರ್ಮಿಕವಾಗಿ ಹಣ ಬಂದರೆ, ಹಾಗೆ ಆ ಹಣದಿಂದ ದಾನಾದಿಗಳನ್ನು ಮಾಡಿ ಆಶ್ರಮ ಧರ್ಮಗಳನ್ನು ಪಾಲನೆ ಮಾಡಿ ಸತ್ಯವಚನನಾಗಿ ಮಾಡ್ತಾ ಬಂದರೆ ಅದರಿಂದ ಯಶಃ ಬರಲಿ. ಶ್ರಯತಾಂ ಅನ್ನುವಂತಹ ಅದ್ಭುತವಾದ ಮಂತ್ರ. ಎಲ್ಲ ಶ್ರೀ ಸೂಕ್ತ ಹೇಳ್ಕೊಳ್ತೀವೋ ಇಲ್ಲೋ ಗೊತ್ತಿಲ್ಲ, ಕೆಲವ್ರಿಗೆ ಒಂದೊಂದು ಮಂತ್ರ ಇಷ್ಟ ಆಗುತ್ತೆ. ಆದರೆ ವಿಶೇಷವಾಗಿ ಈ 10ನೇ ಮಂತ್ರ ಎಲ್ಲರೂ ಹೇಳ್ಕೊಂಡು ಸತತವಾಗಿ ಜಪ ಮಾಡಿದ್ರೆ ಧಾರ್ಮಿಕರಾಗ್ತೀವಿ ಅನ್ನುವಂತಹ ಸಂದೇಶ. ಹರಿ ಓಂ.